ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಆ, ಕಥಾವಾಚನ ಎಸ್.ಎಲ್. ಭೈರಪ್ಪ ವಿರಚಿತ ಜಲಪಾತ. ನಿನ್ನೆ ಮುಂಬಯಿಯ ಜೀವನ, ಅಲ್ಲಿ ಬರುವ ಬವಣೆಗಳು, ಆ, ಕಲಾವಿದ ಮತ್ತು ವಸುಂಧರೆಯ ಬದುಕು, ಆ, ಗರ್ಭಿಣಿಯಾದಾಗ ಗರ್ಭಪಾತ ಮಾಡಿಸ್ಕೊಳ್ಳಬೇಕಾದ ಅನಿವಾರ್ಯತೆ, ಸಂಗೀತ ಕಲಿಯಲು ಸರಿಯಾದ ಆ, ಸ್ಥಳಾವಕಾಶವಿಲ್ಲದೆ ಒದ್ದಾಡುವ ವಸುಂಧರ, ಇಲ್ಲಿವರೆಗೆ ಕೇಳಿದ್ದೆವು. ಮುಂದಿನ ಭಾಗವನ್ನು ನೋಡೋಣ. ನಾನು ಯಾವ ದಿನ ಆಫೀಸಿಗೆ ಹೋದರೂ ಮಧ್ಯಾಹ್ನ 12 ಗಂಟೆಯ ಮೇಲೆ, ಆಗ ಮಾತ್ರ ಟ್ರೈನಿನಲ್ಲಿ ಮನುಷ್ಯರಂತೆ ಪ್ರಯಾಣ ಮಾಡಬಹುದು. ಆದರೆ ಸಂಜೆ 4ರ ಒಳಗೆ ಮತ್ತೆ ಹೊರಡದಿದ್ದರೆ ರಾತ್ರಿ 8ರ ತನಕವೂ ಹಿಂದಿರುಗುವುದು ಸಾಧ್ಯವಿಲ್ಲ. 1 ಗಂಟೆಗೆ ಮಿಕ್ಕಿ ಆಫೀಸಿನಲ್ಲಿ ನನ್ನ ಕೆಲಸವೂ ಇರುವುದಿಲ್ಲ. ನನ್ನ ಕಂಪನಿಯ ಏರ್ ಕಂಡೀಷನ್ಡ್ ಆಫೀಸ್ಗೆ ಕಳೆದ ದಿನ ಹೋಗಿದ್ದಾಗ ಇಡೀ ಆಫೀಸೇ ಲಘು ಲಹರಿಯಲ್ಲಿತ್ತು. ಅದರ ಒಂದು ಬದಿಯಲ್ಲಿ ದೊಡ್ಡ ಕೋಣೆಯಲ್ಲಿ ಸುಮಾರು 12 ಜನ ಚಿತ್ರಕಾರರು ಕುಳಿತು ಸ್ಕೆಚ್ ಮಾಡುವುದನ್ನು ಬಿಟ್ಟು ಹುಸಿ ನಗುತ್ತಿದ್ದರು. ಅವರೆಲ್ಲ ಮಾಡುವುದು ನಾನು ಮನೆಯಲ್ಲಿ ಮಾಡುವ ಕೆಲಸವೇ. ಅವರನ್ನು ಸಹ ನನ್ನಂತೆಯೇ ಆರ್ಟಿಸ್ಟ್ಗಳೆಂದೇ ಕರೆಯುತ್ತಾರೆ. ಲೆಕ್ಕಪತ್ರಗಳ ವಿಭಾಗದ ಗುಮಾಸ್ತರುಗಳು ಸಹ ಒಬ್ಬರೊಡನೊಬ್ಬರು ಖುಷಿಯಾಗಿ ಮಾತನಾಡುತ್ತಾ ಕುಳಿತಿದ್ದರು. ಮತ್ತೊಂದು ಕೋಣೆಯಲ್ಲಿ ಟೈಪರೈಟರುಗಳು ಸಹ ಶಬ್ದ ಮಾಡುತ್ತಿರಲಿಲ್ಲ. ನಾನು ಆಫೀಸಿಗೆ ಹೋಗಿ ಆಗಲೇ 6 ದಿನವಾಗಿತ್ತು. ನನ್ನ ಹತ್ತಿರ ಇದ್ದ ದೊಡ್ಡ ದೊಡ್ಡ ಸ್ಕೆಚ್ ಮಾಡಿದ ಫೈಲ್ಗಳನ್ನು ತೆಗೆದುಕೊಂಡು ಹೋದಾಗ ಎಲ್ಲರೂ ನನಗಾಗಿಯೇ ಕಾಯುತ್ತಿದ್ದಂತೆ ಹಲೋ, ಯು ಹ್ಯಾವ್ ಕಮ್ ಎಂದು ಸ್ವಾಗತಿಸಿದರು. ಅವರಿಗೆ ಪ್ರತಿವಂದನೆ ಹೇಳಿ ನಾನು ಆರ್ಟ್ ಡೈರೆಕ್ಟರ್ ಮತ್ರಾನಿಯವರ ಕೋಣೆಗೆ ಹೋಗುವಷ್ಟರಲ್ಲಿ ಅಲ್ಲಿಗೆ ರೆಬೋಲೋ ಬಂದಳು. ಅದೇನೋ ಒಂದು ತೆರನಾದ ಸಪ್ಪೆ ಮುಖದಿಂದ ಕಮ್ ಟು ಮೈ ರೂಮ್, ವೆರಿ ಲಾಂಗ್ ಯು ನೋ ಸಿನ್ಸ್ ವಿ ಮೆಟ್, ಕಮ್ ಆನ್, ಐ ಆಮ್ ಬೋರ್ಡ್ ಎಂದು ನನ್ನನ್ನು ಎಳೆದುಕೊಂಡು ಹೋಗುವವಳಂತೆ, ಆದರೆ ಕೈ ಹಿಡಿಯದೆ ತನ್ನ ಕೋಣೆಗೆ ಕರೆದುಕೊಂಡು ಹೋದಳು. ರೆಬೋಲೋ ನಮ್ಮ ಆಫೀಸಿನ ಸ್ಟೆನೋ ಅಥವಾ ಕಂಪನಿಯ ಮ್ಯಾನೇಜರ ಸೆಕ್ರೆಟರಿ. ಮ್ಯಾನೇಜರರ ಆಫೀಸಿಗೆ ಹೊಂದಿದಂತೆ ಅವಳಿಗೆ ಒಂದು ಕೋಣೆ ಇದೆ, ಒಂದು ಪ್ರತ್ಯೇಕವಾದ ಟೈಪ್ ರೈಟರ್. ಆಫೀಸಿನ ಉಳಿದ ಟೈಪಿಂಗ್ ಕೆಲಸಗಳನ್ನು ಮಾಡಲು ಬೇರೆ ಟೈಪಿಸ್ಟ್ಗಳಿದ್ದಾರೆ. ಕೇವಲ ಮ್ಯಾನೇಜರ್ ಮತ್ತು ಆರ್ಟ್ ಡೈರೆಕ್ಟರ್ ಹೇಳುವುದನ್ನು ಶೀಘ್ರ ಲಿಪಿಯಲ್ಲಿ ಬರೆದು ಟೈಪ್ ಮಾಡಿ ಕೊಡುವುದು. ಅನೇಕ ವೇಳೆ ಮ್ಯಾನೇಜರ ಪರವಾಗಿ ಜಾಹೀರಾತು ಕೊಡುವ ಅಂಗಡಿಗಳಿಗೂ ಕಂಪನಿಗಳಿಗೂ ಹೋಗಿ ಮಾತನಾಡಿಕೊಂಡು ಬರುವುದು ಮೊದಲಾದ ದೊಡ್ಡ ಕೆಲಸಗಳು ಅವಳದು. 400 ರೂಪಾಯಿ ಸಂಬಳ. ರೆಬೆಲೋ ಮಂಗಳೂರಿನವಳು. ಕನ್ನಡದವನೆಂದು ನನ್ನಲ್ಲಿ ವಿಶೇಷ ಅಭಿಮಾನ ತೋರಿದರು ನನ್ನೊಡನೆ ಮಾತನಾಡುವುದು ಮಾತ್ರ ಆಂಗ್ಲೋ ಇಂಡಿಯನ್ ಇಂಗ್ಲಿಷ್ನಲ್ಲಿಯೇ. ಅವಳ ಕುರ್ಚಿಗೆ ಎದುರಾಗಿ ಕುಳಿತು ನಾನು ಕೇಳಿದೆ, ಅದೇನು ಅಷ್ಟು ಬೇಜಾರಿಗೆ ಕಾರಣ? ಓ, ಜಸ್ಟ್ ನಥಿಂಗ್, ಸಿಲಿ, ನಾನ್ ಸೆನ್ಸ್. ಹೌ ಆರ್ ಯು? ನಿಮ್ಮ ಮಾತು ನನ್ನ ಪ್ರಶ್ನೆಗೆ ಉತ್ತರವಾಗಲಿಲ್ಲ. ಅದು ಹೋಗಲಿ, ನೀವು ಹೇಗಿದ್ದೀರಿ? ಓಕೆ, ಫೈನ್. ನೀವು ನನ್ನ ಕೈಲಿ ಸುಳ್ಳು ಹೇಳ್ಬೋದಾ? ನೇಲ್ ಪಾಲಿಶ್ ಮಾಡಿದ್ದ ಉಗುರುಗಳನ್ನು ನೋಡಿಕೊಳ್ಳುತ್ತಾ ಅವಳು ಹೇಳಿದಳು. ಆಗಲೇ 1.5 ವರ್ಷವಾಯ್ತಂತೆ ನೀವು ಸಂಸಾರ ಕರೆದುಕೊಂಡು ಬಂದು. ಅದರಲ್ಲಿ ಸುಳ್ಳೇನು ಬಂತು? ಐ ಮೀನ್, ನನ್ನ ಕೈಯಲ್ಲಿ ಆ ವಿಷಯ ಹೇಳಲೇಬಾರ್ದಾ? ಓ, ಮರೆತಿದ್ದೆ. ಮನೆ ಮಾಡಿದ ಮೇಲೆಯೇ ನಾನು ರೆಗ್ಯುಲರ್ ಕೆಲಸ ಬಿಟ್ಟು ಫ್ರೀಲ್ಯಾನ್ಸ್ ಪೇಂಟರ್ ಲೆಕ್ಕದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ಮನೆಯಲ್ಲೇ ಪೇಂಟ್ ಮಾಡ್ತೀರಾ? ಮಸ್ಟ್ ಹ್ಯಾವ್ ಎ ಪ್ರಿಟಿ ಬ್ಯೂಟಿಫುಲ್ ವೈಫ್ ಎಂದು ತುಂಟನಗೆ ನಕ್ಕರು. ಅದು ಕೃತಕವಾಗಿ ಬರೆಸಿಕೊಂಡದ್ದೆಂದು ನನಗೆ ತಿಳಿಯಿತು. ಅವಳಿಗೆ ಏನು ಹೇಳಬೇಕೆಂದು ನನಗೆ ತಿಳಿಯಲಿಲ್ಲ. ಎಂತಹ ನೀರಸ ಸಂದರ್ಭದಲ್ಲಿಯೂ ಸಂಭಾಷಣೆಯನ್ನು ಕುಶಲವಾಗಿ ಮುಂದೆ ನಡೆಸುವುದು ಅವಳಿಗೆ ಕರಗತವಾದ ಕಲೆ. ಅವಳೇ ಹೇಳಿದಳು, ಆಗಲೇ 3 ವರ್ಷದ ಹಿಂದೆ ನಾನು ಕೇಳಿದ್ದೆ, ನೀವು ನನ್ನ ಒಂದು ಪೋರ್ಟ್ರೇಟ್ ಬರೆಯಬೇಕು ಅಂತ. ನೀವು ಆಗಲಿ ಎಂದಿರೇ ಹೊರತು ಬರೆಯಲಿಲ್ಲ. ಈ ರೆಬೋಲೋ ದುಡ್ಡಿಗೆ ಎಲ್ಲಿ ಚಕ್ಕರ್ ಹಾಕ್ತಾಳೋ ಅಂತ ಭಯವೇ. ನನ್ನ 1 ತಿಂಗಳ ಪೂರ್ತಿ ಸಂಬಳ ನಿಮಗೆ ಕೊಡ್ತೀನಿ. ಬೇಕಾದರೆ ಮುಂದಿನ 1ನೇ ತಾರೀಕಿನ ದಿನ ನನ್ನ ಸಂಬಳ ನಿಮಗೆ ಕೊಡಬೇಕು ಅಂತ ಈಗಲೇ ಅಥಾರಿಟಿ ಲೆಟರ್ ಕೊಡ್ತೀನಿ, ಸರಿಯೇ? 3 ವರ್ಷದ ಹಿಂದೆ ಹೆಂಗಸರ ಬೂಟಿಗೆ ಒಂದು ಜಾಹೀರಾತು ಬರೆಯಬೇಕಿತ್ತು. ನಿಜವಾದ ರಕ್ತ ಮಾಂಸದ ಒಬ್ಬ ಸುಂದರಿಯ 2 ಕಾಲುಗಳು ಎಲಾನ್ ಪಾರಿ ಕಂಪನಿಯ ಎತ್ತರದ ಹಿಮ್ಮಡಿಯ ಮೋಜುಗಳನ್ನು ಮೆಟ್ಟಿಕೊಂಡಿರುವಂತೆ ಚಿತ್ರಿಸಬೇಕಿತ್ತು. ಇಂಥದ್ದನ್ನು ಮಾಡೆಲ್ ಇಟ್ಕೊಳ್ಳೋದು ಬರೆಯೋದು ಸೂಕ್ತವೆಂದು ಆರ್ಟ್ ಡೈರೆಕ್ಟರ್ ಮತ್ರಾನಿಯವರು ಸಲಹೆ ಮಾಡಿದರು. ರೆಬೆಲೋ ಹೇಗೋ ಸ್ಕರ್ಟ್ ಹಾಕ್ತಾಳೆ. ಅವಳು ಕಾಲು ಸಹ ಮಾಟ ಅಂದವಾಗಿದೆ. ಬಣ್ಣದ ಛಾಯೆಯಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಮಾಡಿದರೆ ಅದು ಸುಂದರವಾದ ಜಾಹೀರಾತು ಚಿತ್ರವಾಗುತ್ತದೆ. ಮಾಡೆಲ್ ಕೊಟ್ಟಿದ್ದಕ್ಕೆ ಅವಳಿಗೆ 50 ರೂಪಾಯಿ ವಿಶೇಷ ಸಂಭಾವನೆ. ನಾನಂತೂ ಕಂಪನಿಯ ಸಂಬಳದ ಆರ್ಟಿಸ್ಟ್. ಆಫೀಸ್ನ ಅವಳ ಕೋಣೆಯಲ್ಲಿಯೇ 2 ದಿನ ಅವಳನ್ನು ಎಲಾನ್ ಪಾರಿ ಕಂಪನಿಯ ಬೂಟಿನ ಕಾಲುಗಳಲ್ಲಿ ನಿಲ್ಲಿಸಿ 2 ಗಂಟೆಗಳಂತೆ ಕೆಲಸ ಮಾಡಿ ಅದನ್ನು ಮುಗಿಸಿದಾಗ ತನ್ನ ಕಾಲುಗಳ ಚಿತ್ರದ ಅಂದಕ್ಕೆ ಅವಳೇ ಬೆರಗಾದಳು. ಈ ಚಿತ್ರವು ಎಷ್ಟು ಜನಪ್ರಿಯವಾಯಿತೆಂದರೆ ಆ ಬೂಟ್ ಕಂಪನಿಯವರು ಅದನ್ನೇ ಹಾಕಿ ದೊಡ್ಡದಾದ ವಾಲ್ ಕ್ಯಾಲೆಂಡರ್ ಅನ್ನು ಈ ವರ್ಷದ ತನಕ ಮಾಡಿಸುತ್ತಿದ್ದಾರೆ. ಆ ದಿನದಿಂದ ಅವಳು ನನ್ನಲ್ಲಿ ವಿಶೇಷ ಸ್ನೇಹ ತಾಳಿದ್ದು ಮಾತ್ರವಲ್ಲ, ಅವಳ ಮನೆಗೆ ಹೋಗಿ ನಾನು ಅವಳ ಭಾವಚಿತ್ರ ಬರೆಯಬೇಕು ಎಂದು ಬೆನ್ನು ಹತ್ತಿದಳು. ಅವಳ ದೃಷ್ಟಿಯಲ್ಲಿ ನನ್ನಂತಹ ಜನ್ಮಜಾತ ಕಲಾವಿದ ಮತ್ತೆ ಯಾರೂ ಇಲ್ಲ. ಹಾಗೆಂದು ಕಂಪನಿಯ ಮ್ಯಾನೇಜರಿಂದ ಹಿಡಿದು ಉಳಿದ ಎಲ್ಲ ಚಿತ್ರಕಾರರ ಮುಂದೆಯೂ ಹೇಳುತ್ತಾಳೆ.
ಆದರೆ ಅವಳ ಮನೆಗೆ ಮಾತ್ರ ನಾನು ಹೋಗಲಿಲ್ಲ, ಭಾವಚಿತ್ರ ಬರೆಯಲಿಲ್ಲ. ಅವಳಿಗೆ ನಿರಾಶೆಯಂತೂ ಆಗಿದೆ. ಆದರೆ ಆ ನಿರಾಶೆಯಲ್ಲಿ ನನಗೆ ಯಾವ ರೀತಿಯಲ್ಲಿಯೂ ತೊಂದರೆ ಮಾಡಲು ಅವಳು ಪ್ರಯತ್ನಿಸುತ್ತಿರಲಿಲ್ಲ. ಇತ್ತೀಚೆಗೆ ಆಫೀಸಿಗೆ ಹೋದಾಗ ಸಹ ಅವಳು ನಾನು ಭೇಟಿಯಾಗುವುದು ತುಂಬ ಅಪೂರ್ವವಾದರೂ ನನ್ನ ಮೇಲೆ ಅವಳ ಅಭಿಮಾನ ಕಡಿಮೆ ಆದಂತೆ ಕಾಣಲಿಲ್ಲ. ರೆಬೆಲು ಕೇಳಿದಳು, ಯಾಕೆ ಸುಮ್ಮನಾದಿರಿ? 400ಕ್ಕಿಂತ ಹೆಚ್ಚು ಹಣ ನನ್ನ ಹತ್ತಿರ ಇಲ್ಲ. ಈ ಬಡ ಹುಡುಗಿ ಹತ್ತಿರ ಮತ್ತೆ ಏನಿದೆ? ನನ್ನಲ್ಲಿರುವುದು ನೀವು ಏನು ಕೇಳಿದರೂ ಕೊಟ್ಟೇನು. ಅವಳು ಸೂಚ್ಯವಾಗಿ ನಕ್ಕು ಪುನಃ ಮುಂದುವರಿದಳು. ಸೆಟ್ಟಿಂಗಿಗೆ ನಾಳೆಯಿಂದ ದಿನ ಮಧ್ಯಾಹ್ನ ನಿಮ್ಮ ಮನೆಗೆ ಬರಲಿ. ನಾನು ಯಾವ ಮಾತನ್ನು ಆಡದಿದ್ದುದನ್ನು ಕಂಡು ಅವಳೆ, ತಬ್ಬಿಬ್ಬಾಗಬೇಡಿ, ಪಾಪ ಹೆಂಡತಿ ಕೈಯಿಂದ ಬಯಸ್ಕೊಳ್ಬೇಕಾಯ್ತು ಅಂತ ಹೆದರಿಕೆ. ಹಾಗಾದ್ರೆ ನನ್ನ ಮನೆಗೆ ಬನ್ನಿ ಎಂದಳು. ರೆಬೆಲೋಗೆ ಮದುವೆಯಾಗಿದೆಯಾದರೂ ಅವಳ ಗಂಡ ಅದೆಲ್ಲೋ ಅಹಮದಾಬಾದಿನಲ್ಲೋ ಅಜ್ಮೇರಿನಲ್ಲೋ ರೈಲ್ವೆ ಡ್ರೈವರ್ ಆಗಿದ್ದಾನಂತೆ. ನನಗೆ ಸರಿಯಾಗಿ ತಿಳಿಯದು. ಅವಳು ಉಳಿದಂತೆ ನಮ್ಮ ಮನೆ ಎಂದರು ಕೆಲವು ಸಮಯ ನನ್ನೊಡನೆ ನನ್ನ ಮನೆ ಅನ್ನುತ್ತಾಳೆ. ಏನು ತಿಳಿದವನಂತೆ ನಾನು ಭಾವಚಿತ್ರ ಬರೆಯುವುದು ಖಂಡಿತ ನನಗೆ ಬರುವುದಿಲ್ಲ. ಅದೇನು ಜಾಹೀರಾತು ಕಂಪನಿಯ ಚಿತ್ರ ಕೆಲಸವೇ ಎಂದು ಹೇಳುತ್ತಿರುವ ವೇಳೆಗೆ ಜವಾನ ಒಳಗೆ ಬಂದು, ಡೈರೆಕ್ಟರ್ ಸಾಬ್ ಬುಲಾತಾ ಹೈ ಎಂದು ನನಗೆ ಹೇಳಿದ. ರೆಬೆಲೋ ಒಂದು ತೆರನಾದ ಅಸಮಾಧಾನದಿಂದ ತುಟಿಗಳನ್ನು ಮೂಗಿನ ತುದಿಗೆ ಮುಟ್ಟಿಸಿಕೊಂಡಳು. ಅವಳಿಗೆ ಬಾಯ್ ಬಾಯ್ ಹೇಳಿ ನನ್ನ ಚಿತ್ರದ ಫೈಲ್ಗಳು ಎತ್ತಿಕೊಂಡು ಜವಾನ ತೆಗೆದ ಫ್ಲಾಪ್ ಡೋರ್ ದಾಟಿ ಮತ್ರಾನಿಯವರ ಕೋಣೆಗೆ ಹೋದೆ. ಆರ್ಟ್ ಡೈರೆಕ್ಟರ್ ಮತ್ರಾನಿಯವರು ಬಹಳ ಖುಷಿಯಲ್ಲಿದ್ದರು. ಹಲೋ, ಈ ಸಲ ನೀವು 5-6 ದಿನಗಳಿಂದ ಬರಲೇ ಇಲ್ಲ. ನಿಮ್ಮ ಮನೆಗೆ ಫೋನ್ ಸಹ ಇಲ್ಲ. ನಾನು ನಿಮಗೊಂದು ಲೋಕಲ್ ಕಾರ್ಡ್ ಹಾಕಿಸ್ಬೇಕು ಅಂತ ಇದ್ದೆ. ತುಂಬ ಮುಖ್ಯವಾದ ಐಡಿಯಾ ಏನಾದರೂ ಇತ್ತೇ ಅರ್ಜೆಂಟ್? ನಾನು ಕುಳಿತುಕೊಂಡು ಕೈಯಲ್ಲಿದ್ದ 2 ಫೈಲ್ಗಳನ್ನು ಅವರ ಮುಂದೆ ಇಟ್ಟು, ಒಟ್ಟು 20 ಸ್ಕೆಚ್ಗಳಿವೆ. ನೀವು ಅಪ್ರೂವ್ ಮಾಡಿದರೆ ಫಿನಿಶಿಂಗ್ ಟಚ್ ಕೊಡ್ತೀನಿ. ಕಲರಿಂಗ್ ಡೈರೆಕ್ಷನ್ ಅಚ್ಚಿನಲ್ಲೇ ಕೊಡ್ತೀರಾ ಹೇಗೆ ನೋಡಿ ಎಂದು ಕೇಳಿದೆ. ಓ ಡ್ಯಾಮ್ ಇಟ್, ನೀವು ಮಾಡಿದ ಕೆಲಸ ನಾನು ಯಾವತ್ತು ತಾನೇ ಡಿಸ್ಪ್ರೂವ್ ಮಾಡಿದ್ದೀನಿ. ಯು ಆರ್ ದಿ ಬೆಸ್ಟ್ ಆರ್ಟಿಸ್ಟ್ ಆಫ್ ದ ಕಂಪನಿ ಎಂದು ಅವರು ನನಗೆ ಮೆಚ್ಚುಗೆ ಕೊಟ್ಟರು. ಮತ್ರಾಣಿ ನಗುಮುಖದ ಸಂತೋಷ ಸ್ವಭಾವದ ಮನುಷ್ಯರು. ನನ್ನ ಕೆಲಸವನ್ನು ಅವರು ಯಾವಾಗಲೂ ಮೆಚ್ಚುತ್ತಿದ್ದರು. ಈ ದಿನ ಬಿಚ್ಚು ಮಾತಿನಿಂದ ನನ್ನನ್ನು ನನ್ನ ಎದುರಿಗೆ ಹೊಗಳುತ್ತಿದ್ದಾರೆ. ವಿಷಯವೇನು ಹಾಗೆಂದು ನಾನಾಗಿ ಕೇಳುವುದು ಹೇಗೆ? ತಮ್ಮ ತಿರುಗುವ ಕುರ್ಚಿಯಲ್ಲಿ ಎಡಗಡೆಗೆ ಕಾಲು ಭಾಗ ಮತ್ತು ಬಲಗಡೆಗೆ ಕಾಲು ಭಾಗ, ಒಟ್ಟಿನಲ್ಲಿ ಅರ್ಧ ವೃತ್ತದಷ್ಟು ಒಂದು ಸಲ ಸುತ್ತಿ ಮತ್ತೆ ನನ್ನ ಕಡೆಗೆ ತಿರುಗಿ ಅವರು ಹೇಳಿದರು, ಮಿಸ್ಟರ್ ಪ್ಯಾಟಿ, ನೀವು ಯಾರ ಕೈಲಿ ಆರ್ಟ್ ಕಲ್ತಿದ್ದು? ಐ ಮೀನ್ ನಿಮ್ಮಂಥ ಜೀನಿಯಸ್. ವೆಲ್, ಫಾರ್ ಎಕ್ಸಾಂಪಲ್ ಮೈಕಲ್ ಏಂಜೆಲೋ, ಬಟ್ ಹೀ ಈಸ್ ಡೆಡ್. ಸಚ್ಚಾ ಕಲಾಕಾರ ತೋ ಭಿ ನಹಿ ಮರೇಗಾ. ಐ ಮೀನ್ ನಿಮ್ಮಂಥವರು ಪಿಕಾಸೋ, ಗಾಗಿನ್, ಕಾನ್ಸ್ಟೇಬಲ್, ವೆಲ್ ಅವರ್ ಓನ್ ರವಿವರ್ಮ. ಇನ್ ದಿ ಮಾಡರ್ನ್ ಟೈಮ್ಸ್ ಇನ್ ಇಂಡಿಯಾ, ಗಂಗೂಲಿ, ಇಂಥವ್ರ ಹತ್ರ ಒಂದು 6 ತಿಂಗಳು ಟ್ರೈನಿಂಗ್ ತಗೊಂಡ್ರೆ ನಿಮ್ಗೆ ಒಳ್ಳೆ ಭವಿಷ್ಯ ಆಗುತ್ತೆ. ಇಸಂಟ್ ಇಟ್? ನಾನು ಯಾರ ಕೈಗೆ ಚಿತ್ರಕಲೆ ಕಲಿತದ್ದು ಎಂಬ ಪ್ರಶ್ನೆಯನ್ನು ಅವರು ಹಲವು ಸಲ ಕೇಳಿದ್ದಾರೆ. ನಾನು ಒಂದೇ ಉತ್ತರವನ್ನು ಅಷ್ಟು ಸಲವೂ ಹೇಳಿದ್ದೇನೆ. ಆದರೆ ನನ್ನನ್ನು ಸಣ್ಣವನನ್ನಾಗಿ ತೋರಿಸಬೇಕೆಂಬ ತಿರಸ್ಕಾರದಿಂದ ಅವರು ಎಂದೂ ಹಾಗೆ ಹೇಳಲಿಲ್ಲ. ಎಷ್ಟೋ ಸಮಯ ಅರ್ಥವಿರುವ ಮಾತನಾಡಲು ತಿಳಿಯದಿದ್ದಾಗ ಅರ್ಥವೇ ಇಲ್ಲದ ಮಾತುಗಳೊಡನೆ ನಾವು ಸಂಭಾಷಣೆ ಮುಂದುವರಿಸುವುದಿಲ್ಲವೇ? ಹಾಗೆ ಅವರ ಈ ಮಾತು ಸಹ. ಅಷ್ಟರಲ್ಲಿ ಅವರಿಗೆ ಮ್ಯಾನೇಜರಿಂದ ಕರೆ ಬಂತು. 1 ಮಿನಿಟ್, ಎಕ್ಸ್ಕ್ಯೂಸ್ ಮೀ, ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಪಕ್ಕದಲ್ಲಿಯೇ ಇದ್ದ ಮ್ಯಾನೇಜರ್ ಕೋಣೆಯ ಬಾಗಿಲು ತೆರೆದು ಒಳಗೆ ಹೋದರು. ಆ ಕೋಣೆಯ ಸ್ವಯಂಚಾಲಿತ ಬಾಗಿಲು ತನ್ನ ಪಾಡಿಗೆ ತಾನು ಬಿಗಿಯಾಗಿ ಮುಚ್ಚಿಕೊಂಡಿತು. ಚಿತ್ರಕಲೆಯನ್ನು ನಾನು ಯಾರ ಕೈಯಲ್ಲಿ ಕಲಿತೆ ಎಂದು ಹೇಳುವುದು ಕಷ್ಟ. ಅದನ್ನು ಯಾರು ಕಲಿಯುವುದಿಲ್ಲ, ಯಾರು ಕಲಿಸುವುದಿಲ್ಲ. ಹುಟ್ಟುವ ಮೊದಲೇ ಕಲಿತಿದ್ದರೆ ಅದು ತಾನಾಗಿಯೇ ಬಂದಿರುತ್ತದೆ. ಇಲ್ಲದಿದ್ದರೆ ಅವನು ಡಿಸೈನ್ ಮಾಡುವುದು ಕಲಿಯಬಹುದೇ ವಿನ ಚಿತ್ರ ಕಲಾವಿದನಂತೂ ಆಗಲಾರ. ನಮ್ಮ ಊರು ಅಗ್ರಹಾರದ ಕೇಶವ ದೇವಸ್ಥಾನದ ಹೊರಪೌಳಿಯಲ್ಲಿರುವ ಪುರಾಣದ ವಿಗ್ರಹಗಳೇ ನನಗೆ ಗುರುಗಳು ಎನ್ನಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಕಾಗದದ ಮೇಲೆ ಅವುಗಳ ಆಕಾರ ಬರೆಯುತ್ತಿದ್ದೆ. ನಮ್ಮ ಸೂರಪ್ಪ ಮೇಷ್ಟರು, ಅವರು ಈಗ ಬದುಕಿದ್ದಾರೋ ಇಲ್ಲವೋ, ಯಾವ ಊರಿನಲ್ಲಿದ್ದಾರೋ ಕಾಣೆ, ಒಂದು ದಿನ ನನ್ನ ಚಿತ್ರವನ್ನು ನೋಡಿ ಭೇಷ್ ಎಂದರು. ಅದಕ್ಕೂ ಮೊದಲು ನನ್ನ ಅಮ್ಮನೇ ನನಗೆ ಗುರುವೆನ್ನಬೇಕು. ದಿನವೂ ದೇವರ ಮುಂದುಗಡೆಯೂ ಮನೆಯ ಬಾಗಿಲಿಗೂ ಅಮ್ಮ ಎಷ್ಟೋ ವಿಧದ ರಂಗೋಲಿ ಚಿತ್ರಗಳನ್ನು ಇಡುತ್ತಿದ್ದಳು. ತೇರಿನ ದಿನವಂತೂ ಬೀದಿಯ ಅಗಲಕ್ಕೂ ಅಮ್ಮನ ರಂಗೋಲಿಯ ಕಲೆ. ಶಂಖ, ಚಕ್ರ, ಈಶ್ವರಲಿಂಗ, ಗಣಪತಿ, ಇಂದ್ರರಥ, ಮಠದ ದಂಡಿಗೆ, ಐರಾವತ, ಅದೆಷ್ಟು ತರದ ಚಿತ್ರಗಳನ್ನು ರಂಗವಲ್ಲಿಯಲ್ಲಿಯೇ ಬರೆಯುತ್ತಿದ್ದಳು. ಬರೀ ಚುಕ್ಕಿಗಳನ್ನು ಇಟ್ಟು ನಂತರ ಚುಕ್ಕಿ ಚುಕ್ಕಿಗಳನ್ನು ಸೇರಿಸಿ ಬಿಟ್ಟರೆ ಮುಗಿಯಿತು. ಬೇಕಾದ ಆಕೃತಿಯ ಚಿತ್ರಗಳಾಗಿ ಬಿಡುತ್ತಿದ್ದವು. ಹೆಣ್ಣು ಮುಂಡೇದೆ ಅಂತ ಅಪ್ಪ ಬೈಯುತ್ತಿದ್ದರು. ನಾನು 10 ವರ್ಷದ ಹುಡುಗನಾಗಿದ್ದಾಗಲೇ ಅಮ್ಮನ ಜೊತೆಗೂ ರಂಗೋಲಿ ಬಿಡುವುದು ಕಲಿತಿದ್ದೆ. ಅಮ್ಮ ಸತ್ತು ಮಾವ ಶೇಕ್ದಾರ್ ಆಗಿದ್ದ ತಿರುಮಕೂಡಲು ನರಸಿಂಹಪುರಕ್ಕೆ ನಾನು ಕರೆದುಕೊಂಡು ಹೋದ ಮೇಲೆ ನನ್ನ ಕಲೆಯನ್ನು ಯಾರಿಗೂ ತೋರಿಸದೆ ನಾನು ಸಂಕೋಚದಿಂದ ಸುಮ್ಮನಿದ್ದೆ. ಅತ್ತೆಗೂ ರಂಗೋಲಿಯ ಹುಚ್ಚು ತುಂಬ. ನಮ್ಮ ಅತ್ತೆ ಮಾಡದ ವೃತಕತೆಗಳೇ ಇಲ್ಲ. ಯಾವ ವೃತ ಮಾಡಿದರೂ ದೇವರ ಮುಂದೆ ಅವರು ದೊಡ್ಡ ದೊಡ್ಡ ರಂಗೋಲಿ ಬರೆಯುತ್ತಿದ್ದದ್ದು ಮಾತ್ರವಲ್ಲ, ಅವುಗಳಿಗೆ ಮರದ ಹೊಟ್ಟನ್ನು ಕೆಂಪು, ಕಪ್ಪು, ಹಳದಿ, ನೀಲಿ ಮೊದಲಾದ ಬಣ್ಣಗಳಲ್ಲಿ ಕಲಸಿ ತುಂಬುತ್ತಿದ್ದರು.
ಥಳ ಹೊಳೆಯುವ ಸರಿಗೆಯ ದಡ ಕಟ್ಟುತ್ತಿದ್ದರು. ಅತ್ತೆಗೆ ಬಣ್ಣದ ಕಲೆ ಗೊತ್ತಿದ್ದರೂ ಅಮ್ಮನಿಗೆ ಬರುತ್ತಿದ್ದಷ್ಟು ಆಕೃತಿಗಳ ರಚನೆ ಬರುತ್ತಿರಲಿಲ್ಲ. ನಾನು ಅವುಗಳನ್ನು ಒಂದು ದಿನ ಬರೆದು ತೋರಿಸಿದಾಗ ಅತ್ತೆಗೆ ಅದೆಷ್ಟು ಸಂತೋಷವಾಯಿತು. ನನ್ನ ಮೇಲೆ ಅದೆಷ್ಟು ಪ್ರೀತಿ ಬಂದಿತ್ತು. ಶ್ರೀಪತಿ ಜಾಣ, ಇನ್ನು ಮುಂದೆ ನನ್ನ ಜೊತೆ ನೀನು ರಂಗೋಲಿ ಬಾರಪ್ಪ ಎಂದು ವೃತಕಥೆಗಳ ದಿನಗಳೆಲ್ಲ ಕರೆಯುತ್ತಿದ್ದರು. ಅವರೇ ನನ್ನ ಶಿಷ್ಯೆಯೂ ಆದರು. ನಾವು ತಿರುಮಕೂಡಲು ನರಸೀಪುರದಲ್ಲಿದ್ದಾಗಲೇ ಮಾವನ ಹಿರಿಯ ಮಗಳು ಅನ್ನಪೂರ್ಣೆ ತೀರಿಕೊಂಡದ್ದು. ಅವಳದು ತುಂಬ ಒಳ್ಳೆಯ ಸ್ನೇಹ ಸ್ವಭಾವ. ನನ್ನನ್ನಂತೂ ತುಂಬ ಪ್ರೀತಿಸುತ್ತಿದ್ದಳು. ಮದುವೆಯಾಗಿ 1.5 ವರ್ಷವಾಗಿತ್ತು. ಹೆರಿಗೆಯಲ್ಲಿ ಹೋಗಿಬಿಟ್ಟಳು. ನಮ್ಮೆಲ್ಲರಿಗೂ ನರಸೀಪುರವೇ ಬೇಜಾರಾಗಿತ್ತು. ಅಷ್ಟರಲ್ಲಿ ಮಾವನಿಗೆ ಮೈಸೂರಿಗೆ ಶಿರಸ್ತಾರ್ ಆಗಿ ಬಡ್ತಿ ಸಮೇತ ವರ್ಗವಾಯಿತು. ಆಗ ನನಗೆ 13 ವರ್ಷ. ಉಳಿದವರಲ್ಲಿ ಹಿರಿಯಳಾದ ಜಾನಕಿಗೆ 16. ನಡುವೆ ಒಂದು ಸತ್ತು ನಂತರದ ಶ್ರೀದೇವಿ ನನ್ನ ವಯಸ್ಸಿನವಳೆ. ಮತ್ತೆ 2 ಮಕ್ಕಳು ಸತ್ತವಂತೆ. ಭೂದೇವಿ ಎಂದರೆ ವಸು 8 ವರ್ಷದವಳು. ಹಿರಿಯ ಮಗ ಸುಬ್ಬ 18ರವನು. ಆಗಲೇ ಕಾಲೇಜಿನಲ್ಲಿ ಓದುತ್ತಿದ್ದ. 50 ವರ್ಷ ತುಂಬಿ ಇನ್ಸೂರೆನ್ಸಿನ ಹಣ ಬಂದದ್ದರಲ್ಲಿ ಮಾವ ಮೈಸೂರಿನಲ್ಲಿಯೇ ಚಾಮುಂಡಿಪುರದಲ್ಲಿ ವಿಶಾಲವಾದ ಒಂದು ಮನೆ ಕೊಂಡುಕೊಂಡ. ಯಾರೋ ವಿಶ್ವಾಸದವರು 8,000ಕ್ಕೆ ಕೊಟ್ಟರಂತೆ. ನಾನು ಮಿಡ್ಲ್ ಸ್ಕೂಲಿನಲ್ಲಿ ಹೋಗುತ್ತಿದ್ದೆ. ಮಾವನ ಹೆಣ್ಣು ಮಕ್ಕಳೆಲ್ಲ ಹಾಡು, ಹಸೆ, ಕಸೂತಿ, ಮನೆಗೆಲಸ ಎಲ್ಲದರಲ್ಲೂ ಅತ್ತೆಯಂತೆಯೇ ಬುದ್ಧಿವಂತೆಯರು. ಜಾನಕಿಯೇ ಸ್ವಲ್ಪ ದಡ್ಡಿ ಅನ್ನಬೇಕು. ಆದರೂ ಕಸೂತಿಯಲ್ಲಿ ಎತ್ತಿದ ಕೈ. ಅವರೆಲ್ಲರಿಗೂ ಕಸೂತಿಗೆ ನಾನೇ ಡಿಸೈನ್ ಬರೆದು ಕೊಡುತ್ತಿದ್ದೆ. ಯಾವ ಪುಸ್ತಕದಲ್ಲಿ ಯಾವ ಚಿತ್ರವಿರಲಿ 2 ಸಲ ಮನಸ್ಸಿಟ್ಟು ಬರೆದರೆ ಸರಿ, 3ನೇ ಸಲ ಹಾಗೆಯೇ ಇನ್ನು ಬೇರೊಂದು ಚಿತ್ರ ಇಳಿಸಿ ಬಿಡುತ್ತಿದ್ದೆ. ಭೂದೇವಿ 8ನೇ ವರ್ಷಕ್ಕೆ ಬಾಗಿಲಿನ ತೆರೆಯ ಮೇಲೆ ನಾನು ಬರೆದುಕೊಟ್ಟಂತೆ ಕಾಳಿಂಗ ಮರ್ದನ ಹಾಕಿದ್ದಳು. ಒಂದು ಸಲ ನಾನು ಬರೆದ ಸತ್ಯನಾರಾಯಣ ಪಟ ನೋಡಿದ ಮಾವನಿಗೆ ನನ್ನ ಕಲೆಯ ಮೇಲೆ ದೃಷ್ಟಿ ಬಿತ್ತು. ಅದಕ್ಕೆ ಕಟ್ಟು ಹಾಕಿಸಿದ್ದೇ ಅಲ್ಲದೆ ಪೂಜೆಗೂ ಅದನ್ನೇ ಇಟ್ಟುಕೊಂಡ. ನಾನು ಹೈಸ್ಕೂಲ್ ಸೇರುವ ವೇಳೆಗೆ ನನ್ನನ್ನು ರಾಮಾಚಾರ್ಯರ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಸೋದರಳಿನಿಗೆ ಚಿತ್ರಕಲೆ ಕಲಿಸುವಂತೆ ಕೇಳಿಕೊಂಡ. ಅಷ್ಟರಲ್ಲಿ ಊರಿನಲ್ಲಿ ಅಪ್ಪನೂ ತೀರಿ ಹೋಗಿದ್ದರು. ಬದುಕಿದ್ದಾಗ ಅವರು ನನ್ನನ್ನು ನೋಡಲು ವರ್ಷಕ್ಕೆ 2 ಸಲ ಬರುತ್ತಿದ್ದರಾದರೂ ನನ್ನ ವಿದ್ಯಾಭ್ಯಾಸದ ಮೇಲ್ವಿಚಾರಣೆಯನ್ನು ಮಾವನ ಮೇಲೆಯೇ ಬಿಟ್ಟಿದ್ದರು. ಮಾವ ಎಷ್ಟಾದರೂ ಶೇಖ್ದಾರ ಅಲ್ವೇ? ಅಪ್ಪ ಸತ್ತ ಮೇಲೆ ಊರಿನಲ್ಲಿ ಯಾರಿದ್ದಾರೆ? ನಾನೊಬ್ಬನೇ ಮೈನರ್ ಮಗ. ಮಾವನೇ ಊರಿಗೆ ಹೋಗಿ ಜಮೀನುಗಳನ್ನು ವಾರಗುತ್ತಿಗೆಗೆ ಕೊಟ್ಟು ಮನೆಯನ್ನು ಒಬ್ಬ ಮೇಸ್ಟ್ರಿಗೆ ವಾಸಕ್ಕೆ ಉಚಿತವಾಗಿ ಕೊಟ್ಟು ಬಂದಿದ್ದ. ಹಿಂದೆ ಮಾವ ನಮ್ಮ ಹೋಬಳಿಯಲ್ಲಿಯೇ ಶೇಖ್ದಾರ್ ಆಗಿದ್ದನಂತೆ. ರಾಮಾಚಾರ್ಯರು ಒಂದು ದೃಷ್ಟಿಯಿಂದ ನನಗೆ ನೇರವಾಗಿ ಏನು ಪ್ರವಚನ ಮಾಡಲಿಲ್ಲ ಎನ್ನಬಹುದು. ಚಿತ್ರಕಲೆಯಲ್ಲಿ ಇಂಚುಪಟ್ಟಿ ಮತ್ತು ಕೈವಾರಗಳನ್ನು ಯಾವ ಸಂದರ್ಭಗಳಲ್ಲಿ ಉಪಯೋಗಿಸಬಹುದು ಎಂಬುದನ್ನೇ ತೋರಿಸಿಕೊಟ್ಟರು. ಆದರೆ ಬೆಟ್ಟದ ತಪ್ಪಲಿಗೋ ಕುಕ್ಕರಹಳ್ಳಿ ಕೆರೆಯ ಹತ್ತಿರಕ್ಕೋ ಹೋಗಿ ಅಲ್ಲಿ ನನ್ನ ಮನಸ್ಸಿಗೆ ಬಂದುದನ್ನು ಬರೆದುಕೊಂಡು ಬರುವಂತೆ ಹೇಳುತ್ತಿದ್ದರು. ನಾನು ಬರೆದುದರಲ್ಲಿ ದೋಷಗಳನ್ನು ತೋರಿಸಿ ತಿದ್ದಿಕೊಳ್ಳುವ ಕ್ರಮವನ್ನು ಹೇಳುತ್ತಿದ್ದರು. ಜಗನ್ಮೋಹನ ಚಿತ್ರಶಾಲೆಗೆ ಮೊದಲ ದಿನ ನನ್ನನ್ನು ಕರೆದುಕೊಂಡು ಹೋದವರು ಅವರೇ. ಆಮೇಲೆ ನಾನೇ ಅಲ್ಲಿಗೆ ಪದೇ ಪದೇ ಹೋಗುತ್ತಿದ್ದೆ. ಒಳಗೆ ಹೋಗುವಾಗ ಒಂದಾಣೆ ಪ್ರವೇಶ ಶುಲ್ಕಕ್ಕಾಗಲಿ ಅಥವಾ ಮೇಲಿನ ಯಾವ ಖರ್ಚಿಗಾಗಲಿ ಮಾವ ಎಂದು ಹಿಡಿತ ಮಾಡಿದವನಲ್ಲ. ಹಿಡಿತವೆನ್ನುವುದನ್ನು ಅವನು ಎಂದೂ ಕಾಣ. ಹೋಟೆಲ್ ತಿಂಡಿ ತಿನ್ಬ್ಯಾಡ್ರೋ, ಅದೇ ದುಡ್ಡಿನಲ್ಲಿ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ತಿನ್ಬಹುದು ಎಂದಿಷ್ಟೇ ಅವನು ಹೇಳುತ್ತಿದ್ದುದು. ಅತ್ತೆ ಕೈಯ ಊಟ ಮಾಡಿದ ಮೇಲೆ ಯಾರು ತಾನೇ ಹೋಟೆಲಿಗೆ ಹೋಗ್ತಾರೆ? ಅಷ್ಟರಲ್ಲಿ ರಾಮಾಚಾರ್ಯರು ಉಬ್ಬಸ ರೋಗದಿಂದ ಸತ್ತು ಹೋದರು. ಸಾಯುವ ಮೊದಲು ಮಾವನ ಕೈಲಿ, ಶ್ರೀಪತಿ ತುಂಬ ಚುರುಕು ಹುಡುಗ, ಸರಿಯಾಗಿ ಅಭ್ಯಾಸ ಮಾಡಿದರೆ ಮುಂದೆ ಕೀರ್ತಿಶಾಲಿಯಾಗುತ್ತಾನೆ ಎಂದಿದ್ದರಂತೆ. ಮಾವನನ್ನು ವೃತ್ತಿ ಶಿಕ್ಷಣ ಶಾಲೆಗೆ ಸೇರಿಸಲು ಯೋಚಿಸಿದನಾದರೂ ಅದು ನನ್ನ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗುತ್ತಿತ್ತು. ಅಷ್ಟರಲ್ಲಿ ಹೇಗೋ ಹೈಸ್ಕೂಲ್ನಲ್ಲಿ ಪಾಸಾಗಿ ಕಾಲೇಜಿಗೆ ಬಂದಿದ್ದೆ. ಕಾಲೇಜಿನಲ್ಲಿ ನಾನು ಓದುತ್ತಲೇ ಇರಲಿಲ್ಲ, ಹೈಸ್ಕೂಲಿನಲ್ಲಿಯೂ ಓದುತ್ತಿರಲಿಲ್ಲ. ಯೂನಿವರ್ಸಿಟಿಯ ಪುಸ್ತಕ ಭಂಡಾರಕ್ಕೆ ಹೋಗಿ ಜಗತ್ ಪ್ರಸಿದ್ಧ ಕಲಾವಿದರ ಚಿತ್ರಗಳನ್ನು ನೋಡುತ್ತಿದ್ದೆ. ಡಿಸೈನ್, ಸ್ಕೆಚ್ ಮೊದಲಾದವುಗಳನ್ನು ಕುರಿತು ಕೆಲವು ಪುಸ್ತಕ ಓದಿದೆ. ವರ್ಣ ರಸಾಯನಶಾಸ್ತ್ರ ಕುರಿತ ಒಂದು ಪುಸ್ತಕ ತಂದು ಇಂಟರ್ಮೀಡಿಯೇಟ್ನಲ್ಲಿ ಕೆಮಿಸ್ಟ್ರಿ ಓದುತ್ತಿದ್ದ ಶ್ರೀದೇವಿಯ ಕೈಯಲ್ಲಿ ಹೇಳಿಸಿಕೊಳ್ಳಲು ಪ್ರಯತ್ನಿಸಿದೆ. ವರ್ಣ ರಸಾಯನಶಾಸ್ತ್ರ ಅವಳಿಗೇನು ತಿಳಿಯುತ್ತದೆ? ಮಾವನ ಕೈಯಲ್ಲಿ ದುಡ್ಡಿಸಿದುಕೊಂಡು ವಿಧ ವಿಧವಾದ ಬಣ್ಣ ತರಿಸಿಕೊಂಡು ನಾನೇ ಅವುಗಳ ವಿವಿಧ ಪ್ರಮಾಣದ ಮಿಶ್ರಣ ಮಾಡಿ ಪರೀಕ್ಷಿಸಿ ಆ ಪುಸ್ತಕಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿದೆ. ಅದರಲ್ಲಿ ಎಷ್ಟೋ ಮಟ್ಟಿಗೆ ಸಫಲನೂ ಆದೆ. ಇತಿಹಾಸ, ಅರ್ಥಶಾಸ್ತ್ರ, ತರ್ಕಶಾಸ್ತ್ರ ಮೊದಲಾದವುಗಳನ್ನು ಕಾಲೇಜಿನಲ್ಲಿ ಕಲಾ ವಿಭಾಗದ ವಿಷಯಗಳೆಂದು ಯಾಕೆ ಕರೆಯುತ್ತಾರೋ ಕಾಣೆ. ಅವು ಕಲೆಯ ವಿಷಯಗಳಾಗಿದ್ದರೆ ನಾನು ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತಿರಲಿಲ್ಲ. ನನಗೆ ಓದ್ದು ಬೇಡವೆಂದಾಗ ಓದಲೇಬೇಕೆಂದು ಸುಬ್ಬು ಅಧಿಕಾರಯುತವಾಗಿ ಹೇಳಿದ. ಆಗಲೇ ಅವನಿಗೆ ಶೇಖ್ದಾರಿಕೆ ಆಗಿತ್ತು. ಅತ್ತೆ ಓದದೇ ಇದ್ರೆ ಮುಂದೆ ಗತಿ ಏನು ಎಂದು ಬಲವಂತಪಡಿಸಿದರು. ಆದರೆ ಮಾವು ಮಾತ್ರ ಚಿತ್ರಕಲೆನೇ ಕಲಿ ಅಂತ ಶಿವಾನಂದ ಶಾಸ್ತ್ರಿಗಳ ಹತ್ತಿರ ನನ್ನನ್ನು ಕರೆದುಕೊಂಡು ಹೋದ. ಶಿವಾನಂದ ಶಾಸ್ತ್ರಿಗಳು ಚಿತ್ರಕಲೆ ಬಲ್ಲವರಾದರೂ ಅವರ ಪಾಠಕ್ರಮ ಹಿಡಿಸದೆ ನಾನೇ ಅವರನ್ನು ಬಿಟ್ಟೆ. ಸುಮಾರು 6 ವರ್ಷ ನನಗೆ ಪಾಠ ಹೇಳಿಕೊಡುತ್ತಾ ಬರೆಯುತ್ತಾ ತಿದ್ದುತ್ತಾ ಕಳೆದೆ. ಆಗಲೇ ಶೃಂಗೇರಿ, ಕೊಪ್ಪ, ಜೋಗ ಮೊದಲಾದ ಕಾಡುಗಳಲ್ಲಿ ತಿಂಗಳುಗಟ್ಟಲೆ ತಿರುಗಿದ್ದೆ. ಮಧುರೆ, ಚಿದಂಬರ,
ರಾಮೇಶ್ವರ ದೇವಸ್ಥಾನಗಳನ್ನು ನೋಡಿದ್ದೆ. ಮುಂಬಯಿಯ ಜೆ ಸ್ಕೂಲಿಗೆ ಸೇರಬೇಕೆಂದು ಒಮ್ಮೆ ಮನಸ್ಸಾದರೂ ಅದು ಸರಿ ಹೋಗುವುದಿಲ್ಲವೆಂದು ಸುಮ್ಮನಾದೆ. ನನಗೆ ವಯಸ್ಸು ಬಂದ ಮೇಲೆ ನಮ್ಮ ಊರಿನ ಜಮೀನಿನ ಉತ್ಪನ್ನದ ಜವಾಬ್ದಾರಿಯನ್ನು ಮಾವ ನನಗೆ ಬಿಟ್ಟುಕೊಟ್ಟ. ಮಾವನಿಗೆ ರಿಟೈರ್ ಆದ 1 ತಿಂಗಳಿನ ನಂತರ ಎಂದು ಕಾಣುತ್ತದೆ. ಅತ್ತೆ ಮಾವ ಇಬ್ಬರನ್ನು ಅಕ್ಕಪಕ್ಕದ ಕುರ್ಚಿಗಳ ಮೇಲೆ ಕುಳ್ಳಿರಿಸಿ, ಅತ್ತೆಯ ತಲೆಗೆ ಮುಂದುಗಡೆಯಿಂದ ನೋಡಿದರೂ ಇಣುಕಿ ಕಾಣುವಷ್ಟು ಹೂವು ಮುಡಿಸಿ 15 ದಿನ ಹಗಲೆಲ್ಲ ಕೆಲಸ ಮಾಡಿ ಅವರಿಬ್ಬರದು ಜೋಡಿ ಭಾವಚಿತ್ರವನ್ನು ತೈಲದಲ್ಲಿ ಬರೆದೆ. ಅದು ಇನ್ನೂ ಸುಬ್ಬನ ಮನೆಯಲ್ಲಿದೆ. ಮದುವೆಯಾಗುವ ಹೊತ್ತಿಗೆ ವಸುವಿಗೆ BSc ಮುಗಿದು ವರ್ಷವಾಗಿತ್ತು. ಜೀವನೋಪಾಯದ ಬಗೆಗೆ ಹೆಚ್ಚು ನಾನು ಯೋಚಿಸಿರಲಿಲ್ಲ. ಮದುವೆಯಾದ ಮೇಲೆಯೇ ಕೆಲಸ ಹುಡುಕುವ ಯೋಚನೆ ಬಂದದ್ದು. ಇಂಟರ್ಮೀಡಿಯೇಟ್ ಫೇಲ್ ಆದವರಿಗೆ ಮೈಸೂರಿನಲ್ಲಿ ಕೆಲಸ ಎಲ್ಲಿ ಸಿಕ್ಕಿತ್ತು? ಮುಂಬೈಯಲ್ಲಿ ಕೆಲಸ ಸಿಗ್ಬಹುದು, ನಿಮ್ಮ ಅಳಿಯನನ್ನ ಕಳಿಸಿ ಎಂದು ಮಾವನ ಗುರುತಿನವರೊಬ್ಬರು ಕಾಗದ ಬರೆದ ಮೇಲೆ ನಾನು ಮುಂಬೈಗೆ ಹೋದೆ. ಮುಂಬೈಯಲ್ಲಾದರೂ ಕೆಲಸ ಅಷ್ಟು ಸುಲಭವಾಗಿ ಸಿಕ್ಕುತ್ತದೆಯೇ? ಕೂಲಿ ಕೆಲಸಕ್ಕೆ ಲಕ್ಷಗಟ್ಟಲೆ ಜನ ಕಾದಿದ್ದಾರೆ. ಯಂತ್ರಜ್ಞರಾಗಲು ಪದವೀಧರರೇ ಸಾಲು ನಿಂತಿರುವಾಗ ಕೆಲಸ ಕಲಿತಿದ್ದವರಿಗೆ ಒಂದಲ್ಲ ಒಂದು ದಿನ ನೌಕರಿ ಸಿಕ್ಕಿತ್ತು. ನನಗೆ ಗೊತ್ತಿರುವ ಕೆಲಸವಾದರೂ ಯಾವುದು? 6 ತಿಂಗಳು ಹತಾಶನಾದ ಮೇಲೆ ಒಂದು ದಿನ ಟೈಮ್ಸ್ ಪತ್ರಿಕೆಯಲ್ಲಿ ಪೇಂಟಿಂಗ್ ಆರ್ಟಿಸ್ಟ್ ಬೇಕಾಗಿದ್ದಾರೆ ಎಂದು ಭೂಟಾನಿ ಪಬ್ಲಿಸಿಟಿಯವರು ಕರೆದಿದ್ದರು. ಅದಕ್ಕೂ ಜೆ ಸ್ಕೂಲ್ ಮತ್ತು ಕಲಾಶಾಲೆಗಳಿಂದ ಸರ್ಟಿಫಿಕೇಟ್ ತಂದಿದ್ದ ಅಭ್ಯರ್ಥಿಗಳ ಸಾಲು. ಈಗ ನಮ್ಮ ಕಂಪನಿಯ ಕಲ್ಕತ್ತೆ ವಿಭಾಗದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿರುವ CF ಭೂಟಾನಿಯವರು ಆಗ ಇಲ್ಲಿದ್ದರು. ಅವರೇ ನನ್ನನ್ನು ಪರೀಕ್ಷೆ ಮಾಡಿ ನನ್ನ ಶಕ್ತಿಯನ್ನು ಗುರುತಿಸಿ ಕೆಲಸಕ್ಕೆ ತೆಗೆದುಕೊಂಡರು. ಈ ಕೆಲಸಕ್ಕೆ ಸೇರಿದ 8 ದಿನದಲ್ಲಿಯೇ ನನಗೆ ಅಸಹ್ಯ ಬಂದಿತ್ತು. ಸ್ವತಂತ್ರವಾಗಿ ಹೊಸ ಸೃಷ್ಟಿ ಮಾಡಬೇಕೆಂದು ಕನಸು ಕಾಣುತ್ತಿದ್ದ ನಾನು ಈ ಜಾಹೀರಾತಿನ ಚಿತ್ರ ಬರೆಯುವುದೇ? ಕಲೆ ಎನ್ನುವುದು ಮೊದಲಿನಿಂದ ಕೊನೆಯ ತನಕ ಸ್ವಯಂ ಪೂರ್ಣ ಸೃಷ್ಟಿ. ಅಲ್ಲಿ ಒಬ್ಬನ ಮೆದುಳು ಮತ್ತೊಬ್ಬನ ಕೈಗಳು ಕೂಡಿ ಕೆಲಸ ಮಾಡುವುದು ಸಾಧ್ಯವಿಲ್ಲ. ಹೃದಯದಲ್ಲಿ ಹುಟ್ಟಿದುದೇ ಕೈಯಲ್ಲಿ ಮೂಡಿ ಬರಬೇಕು. ಮೊದಲು ಹೃದಯ ತುಂಬಿ ಬರದೆ ಕೈ ಕುಶಲವಾಗಿದ್ದರೂ ಸಾರ್ಥಕವಿಲ್ಲ ಎಂದು ಮುಂತಾಗಿ ನಾನು ಏನೇನೋ ಓದಿದ್ದೆ. ಕಾಲೇಜು ಬಿಟ್ಟ ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ಲೈಬ್ರರಿಯಲ್ಲಿ ಕುರಿತು ಕಲೆಯ ಗುರಿಯ ಬಗೆಗೂ ಸಾಧನೆಯ ಬಗೆಗೂ ಅನೇಕ ಪುಸ್ತಕ ಓದುತ್ತಿದ್ದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಮಾವನ ಪ್ರಭಾವದಿಂದ ದಾರ್ಶನಿಕ ವಿಷಯದ ಬಗೆಗೂ ಆಸ್ತೆ ಬೆಳೆದು ಒಂದೊಂದು ಗ್ರಂಥ ಓದುತ್ತಿದ್ದೆ. ಆಗಲೇ ನಾನು ಆನಂದ ಕುಮಾರಸ್ವಾಮಿ ಮತ್ತು EB ಹ್ಯಾವೆಲ್ಲರ ಪುಸ್ತಕ ಓದಿದ್ದು. ಅವುಗಳನ್ನು ಓದುವಾಗ ಕಲೆ ಮತ್ತು ದರ್ಶನ ಶಾಸ್ತ್ರಗಳೆರಡು ಒಂದೇ ಚಿತ್ ಶಕ್ತಿಯ 2 ಮುಖಗಳು ಎಂಬ ಅನುಭವವೇ ಆಗುತ್ತಿತ್ತು. ಈಗ ನಾನು ಮಾಡುತ್ತಿರುವುದೇನು? ಆರ್ಟ್ ಡೈರೆಕ್ಟರ್ಗಳು ಕೊಡುವ ಐಡಿಯಾಗಳನ್ನು ಬರೆಯುವುದು. ಜೀವನಕ್ಕೆ ಬೇರೆ ಯಾವುದಾದರೂ ಕೆಲಸ ಹುಡುಕಿಕೊಂಡು ವಿರಾಮದಲ್ಲಿ ಸೃಷ್ಟ್ಯಾತ್ಮಕ ಕೆಲಸವಷ್ಟೇ ಮಾಡಬೇಕೆಂದು 1 ವರ್ಷ ಪ್ರಯತ್ನ ಪಟ್ಟೆ. ಬೇರೆ ಯಾವ ಕೆಲಸಕ್ಕೂ ಅನರ್ಹನೆಂದು ಮುಂಬೈ ನನ್ನನ್ನು ನಿರ್ಧರಿಸಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನಾನು ಅಕ್ಷರಶಃ ಹೆಂಗಸಿನಂತೆಯೇ ಹತ್ತು ಬಿಟ್ಟಿದ್ದೇನೆ. ಯಾವುದೂ ಬೇಡ, ಈ ಕೆಲಸ ಬಿಟ್ಟು ಬಿಡುವ ಎಂದರೆ ಊರಿನಲ್ಲಿರುವ ಹೆಂಡತಿ ಮತ್ತು ಆಗ ತಾನೇ ಹುಟ್ಟಿರುವ ಮಗುವಿನ ಹೊಣೆ. ಅಷ್ಟರಲ್ಲಿ ನನ್ನ ಕೆಲಸ ಮೆಚ್ಚಿಕೊಂಡು ಕಂಪನಿಯವರು ಸಂಬಳ ಹೆಚ್ಚಿಸಿದ್ದರು. ಹೊಸದಾಗಿ ಆರ್ಟ್ ಡೈರೆಕ್ಟರ್ ಆಗಿ ಬಂದ ಮತ್ರಾನಿಯವರು ನನ್ನನ್ನು ಮೆಚ್ಚಿ ಇನ್ನೂ ಹೆಚ್ಚು ಸಂಬಳ ಮಾಡಿಸಿದರು. ಸುಮಾರು ಅರ್ಧ ಗಂಟೆಯ ನಂತರ ಮ್ಯಾನೇಜರ್ ರೂಮಿನಿಂದ ಬಂದ ಮತ್ರಾನಿಯವರು ಐ ಆಮ್ ಸಾರಿ ಎಂದು ಹೇಳಿ ತಮ್ಮ ಸುತ್ತುವ ಕುರ್ಚಿಯ ಮೇಲೆ ಕುಳಿತುಕೊಂಡು ಮುಖದ ಮೇಲೆ ತೇಲಿ ಬರುತ್ತಿದ್ದ ಮಂದಹಾಸವನ್ನು ತಮ್ಮ ಹದವಾದ ಮೀಸೆಯಲ್ಲಿ ಮರೆಸಿಕೊಂಡು ಹೇಳಿದರು, ನಾನು ನಿಮ್ಮನ್ನು ಯಾಕೆ ನಿರೀಕ್ಷಿಸುತ್ತಿದ್ದೆ ಅಂತ ಹೇಳಬಲ್ಲಿರಾ? ಅಫ್ಕೋರ್ಸ್, ಇದು ನಿಮ್ಮ ಆರ್ಟ್ ಡೈರೆಕ್ಟರ್ ಅನ್ನು ಅಭಿನಂದಿಸುವ ಸಂದರ್ಭ. ನಿಮ್ಮ ಮದುವೆ? ಎಕ್ಸಾಕ್ಟ್ಲಿ, ಯು ಆರ್ ಆನ್ ಇಮ್ಯಾಜಿನೇಟಿವ್ ಆರ್ಟಿಸ್ಟ್ ಎಂದು ಅವರು ಹಾಸದಿಂದ ಬೀಗಿದರು. ಮತ್ರಾನಿಯವರ ವಯಸ್ಸು ಸುಮಾರು 38. ಎತ್ತರವಾದ ಆಳುತನ, ಕೆಂಪು ಮುಖ, ತಿದ್ದಿದ ಹುರುಪು ಮೀಸೆ. ಅಂದ ಹಾಗೆ ಕನ್ಯೆಯ ಬಗೆಗೆ ತಿಳಿಯಲು ನಿಮಗೆ ಕುತೂಹಲವಿರಬಹುದು. ಆಕೆ MD ಮಾಡಿದ್ದಾರೆ. ಸದ್ಯದಲ್ಲಿ ಲೂಧಿಯಾನದ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾರೆ ಡಾಕ್ಟರ್. ಈಗ ಏನು ಮಾತನಾಡಬೇಕೆಂದು ನನಗೆ ತಿಳಿಯಲಿಲ್ಲ. ಅವರೇ ಮುಂದುವರಿಸಿದರು, ಲಗ್ನ ಪತ್ರಿಕೆಗೆ ಯಾವ ಡಿಸೈನ್ ಮಾಡಿಸಬೇಕು ಅಂತ ನೀವು ಸಲಹೆ ಮಾಡ್ತೀರಿ? ನಾನು ತಕ್ಷಣ ಹೇಗೆ ಹೇಳಲಿ? ಅವರು ತಮ್ಮ ಮೇಜಿನ ಕಾನೆ ಎಳೆದು ಇಲ್ಲಿ ನೋಡಿ, ನಾನೊಂದು ಡಿಸೈನ್ ಯೋಚನೆ ಮಾಡಿದ್ದೇನೆ. ಒಂದು ಹಾಳೆ ತೆಗೆದು ವಿವರಿಸಿದರು. ಅದು ಪುಟ್ಟ ಬುಕ್ಲೆಟ್ ಇದ್ದಂತೆ ಇರಬೇಕು. ಸುಮಾರು 8 ಪುಟ. ಮೊದಲ ಹಾಳೆ ತೆರೆದ ತಕ್ಷಣ ತಿಳಿ ನೀಲಿಯ ಆಕಾಶದ ಎತ್ತರದಲ್ಲಿ ಒಂದು ಏರೋಪ್ಲೇನ್ ನಲ್ಲಿ ಗುಲಾಬಿಯ ಹೂಗಳು ಭೂಮಿಯ ಮೇಲೆ ಉದುರುತ್ತಿರಬೇಕು. ಆಕಾಶದಲ್ಲಿ ನಕ್ಷತ್ರಗಳು ಚಮಕಿಸುತ್ತಿರಬೇಕು. ಅಷ್ಟರಲ್ಲಿ ನಾನು ಕೇಳಿದೆ, ನಕ್ಷತ್ರಗಳು ಚಮಕಿಸುತ್ತಿರುವ ರಾತ್ರಿಯಲ್ಲಿ ಆಕಾಶವು ತಿಳಿ ನೀಲಿಯಾಗಿ ಹೇಗಿರುತ್ತೆ? ಇಟ್ ಈಸ್ ಎ ಪಾಯಿಂಟ್, ಆದರೆ ರಿಯಲಿಸ್ಟಿಕ್ ಆಗಬಾರದು. ಇದು ಕಲೆ. ನಾನು ಹೇಳುತ್ತಿರುವುದು ಕೇಳಿ. 2ನೇ ಪುಟದಲ್ಲಿ ಒಂದು ಕಮಲ ಪುಷ್ಪದಿಂದ ಒಂದು ಸುಂದರ ತರುಣಿ, ದೇವಲೋಕದ ಊರ್ವಶಿ ಅಂತವಳು, ಅರ್ಧ ಬಾಗಿ ಮಲ್ಲಿಗೆ ಹೂ ಎರಚಬೇಕು. ಆ ಮಲ್ಲಿಗೆಯ ಹೂವುಗಳಂದವಾಗಿ ವೆಡ್ಡಿಂಗ್ ಎಂದು ಹೇಳಿದುಕೊಳ್ಳಬೇಕು. ಮುಂದಿನ ಪುಟದಲ್ಲಿ ವರ ಮತ್ತು ಕನ್ಯೆಯ ನಗು ಮುಖದ ಫೋಟೋಗಳು, ಅವುಗಳ ಕೆಳಗೆ ಅವರ ಹೆಸರು, ವಿಳಾಸ ಇತ್ಯಾದಿ. ಅವುಗಳನ್ನು ಪ್ರಿಂಟ್ ಮಾಡಿಸ್ತೇನೆ. ಮುಂದಿನ ಪುಟದಲ್ಲಿ ಮತ್ತೊಬ್ಬ ದೇವ ಮನೋಹರಿ ತುಸುಬಾಗಿ ಯು ಆರ್ ವೆಲ್ಕಮ್ ಅಂತ ಹೂವಿನ ಹಾರದಲ್ಲಿ ಬರೆದಿರಬೇಕು. ಮುಂದಿನ ಪುಟದಲ್ಲಿ ಸ್ಥಳ, ಕಾಲ, ತಾರೀಕು, ಟೆಲಿಗ್ರಾಮ್, ವಿಳಾಸದ ಹೆಸರುಗಳು ಇತ್ಯಾದಿ ಪ್ರಿಂಟ್ನಲ್ಲಿ ಇರುತ್ತವೆ. ಹೌ ಡು ಯು ಲೈಕ್ ದಿಸ್ ಐಡಿಯಾ ಎಂದು ನನ್ನ ಮುಖ ನೋಡಿದರು. ವಲ್ಗರ್
ಎನ್ನಬೇಕು ಎಂದು ನನ್ನ ಮನಸ್ಸಿಗೆ ಬಂತು. ಆದರೆ ಅವರು ನನ್ನ ಕೆಲಸವನ್ನು ನಿರ್ದೇಶಿಸುವ ದಣಿ. ಫೈನ್ ಎಂದೆ. ಈ ಕೆಲಸ ಮಾಡುವ ಶಕ್ತಿ ನಿಮಗೊಬ್ಬರಿಗೆ ಮಾತ್ರ ಇದೆ. ನೀವೇ ಮಾಡಬೇಕು. ಐಡಿಯಾಗಳನ್ನು ಸರಿಯಾಗಿ ನೋಟ್ಸ್ ತೆಗೆದುಕೊಳ್ಳಿ. ಇದು ನಿಮ್ಮ ಸ್ವಂತದ ಕೆಲಸ, ಕಂಪನಿಗೆ ಸಂಬಂಧಿಸಿದ್ದಲ್ಲ ಎಂದು ಅವರು 10 ರೂಪಾಯಿ 5 ನೋಟುಗಳನ್ನು ಕೊಡಬಂದರು. ನಾನು ತೆಗೆದುಕೊಳ್ಳಲಿಲ್ಲ. ಆ ದಿನ ರೆಬೆಲೋ ತುಂಬಾ ಖಿನ್ನಳಾಗಿದ್ದುದಕ್ಕೆ, ಆಫೀಸಿನ ಉಳಿದವರು ಲಘುಲಹರಿಯಲ್ಲಿ ಇದ್ದದ್ದಕ್ಕೂ ಕಾರಣ ನನಗೆ ಹೊಳೆಯಿತು. ಮತ್ರಾಣಿಯವರ ಮದುವೆ ನಿಶ್ಚಯವಾಗಿದೆ. ಮನೆಗೆ ಬಂದು ಒಂದೇ ದಿನದಲ್ಲಿ ಅವರ ಕಲ್ಪನೆಯ ಕೃತಿಯನ್ನು ಬರೆದು ಮರುದಿನವೇ ಒಯ್ದು ತೋರಿಸಿದಾಗ ಅವರು ಸ್ಪ್ಲೆಂಡಿಡ್, ಸಬ್ಲೈಮ್ ಎಂದು ನನ್ನ ಕೈ ಕುಲುಕಿದರು. ಮತ್ರಾಣಿಯವರ ಕಲೆಯ ಕಲ್ಪನೆಗೂ ನನ್ನ ಕಲ್ಪನೆಗೂ ಒಂದು ಗೂಡಿಸಲಾಗದ ವ್ಯತ್ಯಾಸವಿತ್ತು. ಎಷ್ಟೋ ದಿನ ಅವರು ನನ್ನೊಡನೆ ಕಲೆಯ ಬಗ್ಗೆ ಚರ್ಚೆ ಮಾಡಿದ್ದರು. ಎಂದರೆ ನನ್ನ ಅಭಿಪ್ರಾಯ ತಿಳಿದುಕೊಳ್ಳುವ ಶ್ರಮ ತೆಗೆದುಕೊಳ್ಳದೆ ತಮ್ಮ ವಿಚಾರ ಹೇಳಿ ಭಾಷಣ ಮಾಡಿದ್ದರು. ಕಲೆಯ ಮೂಲ ಉದ್ದೇಶವೇನು? ಯಾವುದಾದರೂ ಒಂದು ವಸ್ತುವನ್ನು ಆಕರ್ಷಕವಾಗಿ ಮಾಡುವುದು. ಒಬ್ಬ ಹಲ್ಲು ಪುಡಿ ತಯಾರಿಸುತ್ತಾನೆ. ಅದಕ್ಕೆ ದಂತಧಾವನ ಚೂರ್ಣವೆಂದು ಹೆಸರಿಟ್ಟರೆ ಯಾರೂ ಕೇಳುವುದಿಲ್ಲ. ಡಿಲಕ್ಸ್ ಡೆಂಟಲ್ ಕೇರ್ ಅಂತ ಹೆಸರಿಡಿ, ಜನರಿಗೆ ಹಿಡಿಸುತ್ತದೆ. ಕಚ್ಚಾ ಕಾಗದದಲ್ಲಿ ಪೊಟ್ಟಣ ಕಟ್ಟುವ ಬದಲು ಸಾಲಾಗಿ ಸುಂದರವಾಗಿ ಕಾಣುವ ಹಲ್ಲುಗಳ ನಗುಮುಖವೊಂದನ್ನು ಮುದ್ರಿಸಿ ಗುಲಾಬಿಯ ಬಣ್ಣದ ಕವರಿನಲ್ಲಿ ತುಂಬಿ ಈ ದೃಷ್ಟಿಯಿಂದ ಮನಸ್ಸನ್ನು ಮುದಗೊಳಿಸಿ ವ್ಯಕ್ತಿಗಳಲ್ಲಿ ಪ್ರೀತಿ ಹುಟ್ಟಿಸುವುದಲ್ಲವೇ ಕಲೆ ಎಂದರೆ? ಕಲಾವಿದನು ಜನರ ಗುಂಪಿನ ವಿವಿಧ ರೀತಿಯ ಜನಗಳ ಮನೋವಿಶ್ಲೇಷಕನಾಗಿರಬೇಕು. ಮೊದಲಾಗಿ ಅವರು ಜಾಹೀರಾತು ಕಲೆಯ ಬಗ್ಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ನಾನು ಮನಸ್ಸಿನಲ್ಲಿ ಅವರನ್ನು ದ್ವೇಷಿಸುತ್ತಿದ್ದೆ. ಮತ್ರಾಣಿ ಎಂದರೆ ತಿರಸ್ಕಾರದಿಂದ ನನ್ನ ಮನಸ್ಸು ಉರಿಯುತ್ತಿತ್ತು. ಇಡೀ ಕಂಪನಿಗೆ ಅವನೇ ಕಲಾ ನಿರ್ದೇಶಕ. ನಾನು ಒಬ್ಬ ನಿಜವಾದ ಕಲಾವಿದನೆಂದು ಅವನು ತಿಳಿದುಕೊಂಡಿದ್ದಾನೆ. ಕಲಾವಿದನಂತೆಯೇ ವೇಷ ಹಾಕಿಕೊಂಡು ಮುಖದ ಮೇಲೆ ಭಾವನಾ ಲಹರಿ ತೋರಿಸಿಕೊಳ್ಳುತ್ತಿದ್ದಾನೆ. ಕೈಲಿ ಕೊಂಚ ಮುಟ್ಟಿ ಆಡಿಸೋ ಯೋಗ್ಯತೆ ಇಲ್ಲ. ಒಂದು ಗೆರೆ ಸೊಟ್ಟವಾದರೆ ತಿದ್ದುವ ಶಕ್ತಿ ಇಲ್ಲ. ಆದರೆ ಅವನೇ ಆರ್ಟ್ ಡೈರೆಕ್ಟರ್. ಅವನು ಹೇಳಿದಂತೆ ನಾವು ಚಿತ್ರ ಬರೆಯಬೇಕು, ಬಣ್ಣ ತುಂಬಬೇಕು. ಒಂದೆರಡು ದಿನ ಸೆಳೆದು ಬೀಳುತ್ತಿದ್ದ ಮನಸ್ಸು ನಂತರ ಸಮಾಧಾನಕ್ಕೆ ಬರುತ್ತಿತ್ತು. ವೈಯಕ್ತಿಕವಾಗಿ ಮತ್ರಾಣಿಯವರು ತುಂಬಾ ಒಳ್ಳೆಯವರು. ಧಾರಾಳವಾಗಿ ಹಣ ಖರ್ಚು ಮಾಡುತ್ತಾರೆ. ನನಗೆ ಸಂಬಳ ಏರಿಸಿದ್ದವರು ಅವರೇ. ನಾನು ಸಂಬಳದ ಕೆಲಸ ಬಿಟ್ಟ ಮೇಲೂ ನನ್ನ ಯೋಗ್ಯತೆಯನ್ನು ಶಿಫಾರಸು ಮಾಡಿ ಫ್ರೀಲ್ಯಾನ್ಸ್ ಪೇಂಟರ್ ಎಂದು ಕಂಪನಿಯಲ್ಲಿ ಉಳಿಸಿಕೊಂಡು ಸಂಬಳಕ್ಕಿಂತ ಹೆಚ್ಚು ಸಂಪಾದನೆ ಬರುವಂತೆ ಮಾಡಿದವರು ಅವರೇ. ಅಮೆರಿಕೆಗೆ ಹೋಗಿ ಜಾಹೀರಾತು ವಿದ್ಯೆ ಅಧ್ಯಯನ ಮಾಡಿ ಬಂದಿದ್ದಾರೆ. ಜೊತೆಗೆ ಕಂಪನಿಯ ಮಾಲೀಕರ ಜಾತಿಗೆ ಸೇರಿದವರು. 1,500 ಸಂಬಳ ಬರುತ್ತಿದೆ. ಕಾರು, ಮಲಬಾರ್ ಹಿಲ್ಸ್ ನಲ್ಲಿ ಫ್ಲಾಟ್ ಇದೆ. ಸಂಜೆಯ ವೇಳೆಗೆ ಮಿತವಾಗಿ ಕುಡಿಯುತ್ತಾರೆ, ರೆಮಿ ಆಡುತ್ತಾರೆ. ಇದರಲ್ಲಿ ತಪ್ಪೇನು? ಅವರನ್ನು ನಾನೇಕೆ ತಿರಸ್ಕಾರ ಭಾವದಿಂದ ಯೋಚಿಸಬೇಕು? ನಿಜವಾದ ಕಲೆ ಅವರಿಗೆ ಗೊತ್ತಿಲ್ಲ. ಹಾಗಿದ್ದು ಅವರು ಕಲೆಯ ಬಗೆಗೆ ತಿಳಿದವರಂತೆ, ಕಲಾವಿದರಂತೆ ತೋರಿಸಿಕೊಳ್ಳುತ್ತಿದ್ದಾರಲ್ಲ. ಇದೇ ಮುಂಬೈ ಎಂದರೆ. ಮುಂಬೈ ಎಂಬ ಈ ವ್ಯವಸ್ಥೆಯಲ್ಲಿ ಅಲ್ಲ, ದೇಶವು ಸಾಗುತ್ತಿರುವ ಪ್ರಕ್ರಿಯೆಯ ಮುಂದಿನ ಬಿಂದುವಿನಲ್ಲಿ ಎಲ್ಲ ಕಸುಬಿನವರು ಹೀಗೆಯೇ ಮಾಡುತ್ತಾರೆ, ಹೀಗೆಯೇ ಬದುಕುತ್ತಾರೆ. ಮತ್ರಾಣಿಯವರು ನನ್ನೊಡನೆ ಎಷ್ಟೋ ಬಾರಿ, ಮಿಸ್ಟರ್ ಪ್ಯಾಟಿ, ನೀವು ಇಂಟ್ರೋವರ್ಟ್ ಅಲ್ಲದೆ ಎಕ್ಸ್ಟ್ರೋವರ್ಟ್ ಆದರೆ ಬೇಗ ಮುಂದೆ ಬರಬಹುದು. ನಿಮಗೆ ಯೋಗ್ಯತೆ ಇದೆ. ಇನ್ನು 4 ವರ್ಷದಲ್ಲಿ 1,000 ರೂಪಾಯಿ ಸಂಬಳ ಆಗಬಹುದು ಎಂದಿದ್ದಾರೆ. ಅಂತರ್ಮುಖಿ ಅಲ್ಲದವನು ಕಲಾವಿದನೆಂತೂ ಆಗಿಯಾನು ಎನ್ನುವುದು ನನ್ನ ದೃಷ್ಟಿಯಾದರೆ, ಕಲೆ ಎನ್ನುವುದು ಒಂದು ಸಹಕಾರಿ ಉದ್ಯಮ. 4 ಜನರು ಸೇರಿ ದುಡಿದರೆ ಒಂದು ಕಲಾಕೃತಿ ಆದೀತು. ಆ 4 ಜನರನ್ನು ನಿರ್ದೇಶಿಸುವ ಸಂಘಟನಾ ಚಾತುರ್ಯ ಇದ್ದವನೇ ಯಶಸ್ವಿ ಕಲಾವಿದನಾದಾನು. ನನ್ನನ್ನು ನೋಡಿ, ಕಂಪನಿಯಲ್ಲಿರುವ ಎಷ್ಟು ಜನ ಪೇಂಟರ್ಗಳಿಂದ ಅವರಿಗೆ ಅಸಮಾಧಾನವಾಗದಂತೆ ಕೆಲಸ ತೆಗೆದುಕೊಳ್ಳುತ್ತಿದ್ದೇನೆ. ನನ್ನ ಕೆಲಸದಲ್ಲಿ ನೀವಿದ್ದರೆ ಕಂಪನಿ ನಡೆಸುತ್ತಿದ್ದೀರಾ? ಉಳಿದ ಪೇಂಟರ್ಗಳನ್ನು ಖುಷಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದೀರಾ? ಕಲೆ ಎಂದರೆ ಏನು ಈಗ ಹೇಳಿ ಎಂದು ಕೇಳುತ್ತಿದ್ದರು. ನನ್ನ ದೃಷ್ಟಿ ಅವರ ತಲೆಗೆ ಹೋಗುವುದೇ ಇಲ್ಲ. ನಾನೇ ಮೂರ್ಖ, ಮುಂಬೈಗೆ ಹೊಂದಿಕೊಂಡಿಲ್ಲ. ಮತ್ರಾಣಿಯವರ ವಿವಾಹದ ಆಮಂತ್ರಣ ಪತ್ರಿಕೆ ಅಚ್ಚಾಗಿ ನನ್ನ ಕೈಗೂ ಬಂತು. ಅದಕ್ಕೆ ಬಳಸಿದ ಕಾಗದ, ಅಚ್ಚಿನ ರೀತಿ, ಜರಿಗಳ ಎಳೆಗಳು, ಮೇಲಿನ ಕವರು, ಅದರಲ್ಲಿದ್ದ ಒಟ್ಟು ಪುಟಗಳನ್ನು ನೋಡಿದ ನಾನು ಒಂದು ಪ್ರತಿಗೆ ಏನಿಲ್ಲವೆಂದರೂ ಸುಮಾರು 2 ರೂಪಾಯಿಯಂತೆ ಖರ್ಚಾಗಿದೆ ಎಂದು ಲೆಕ್ಕ ಹಾಕಿದೆ. 1000 ಪ್ರತಿ ಎಂದರು. ಲಗ್ನ ಪತ್ರಿಕೆ ಅಂಚು ಮಾಡಿಸುವುದಕ್ಕೆ 2,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅಥವಾ ನಮ್ಮ ಕಂಪನಿಗೆ ಮಾಡಿಕೊಡುವ ಮುದ್ರಣಾಲಯದವರು ರಿಯಾಯಿತಿ ದರದಲ್ಲಿ ಅಚ್ಚು ಮಾಡಿಕೊಟ್ಟಿದರೆ 1,500 ಆದರೂ ಖರ್ಚಾಗಿದೆ. ಎಲ್ಲರಿಗೂ ಬರಲು ಅನುಕೂಲವಾಗಲೆಂದು ಮದುವೆಯನ್ನು ಒಂದು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಇಟ್ಟಿದ್ದರು. ಮಿಸ್ಟರ್ ಪ್ಯಾಟಿ, ನೀವು ಸಂಸಾರ ಸಮೇತ ಖಂಡಿತ ಬೆಳಿಗ್ಗೆ 8ಕ್ಕೆ ಬರಬೇಕು. ಮೊದಲಿನಿಂದ ಕಡೆಯವರೆಗೂ ಅಲ್ಲಿಂದ ಕದಲಬಾರದು. ನಾನು ಸ್ವತಃ ವಿನಂತಿಸಿಕೊಂಡಿದ್ದೇನೆ ಎಂದು ಮಿಸಸ್ ಪ್ಯಾಟಿ ಅವರಿಗೂ ಹೇಳಿ ಕರೆದುಕೊಂಡು ಬನ್ನಿ ಎಂದು ಮತ್ರಾಣಿಯವರು ನನಗೆ ಅಭಿಮಾನದಿಂದ ಆಮಂತ್ರಣ ಕೊಟ್ಟಿದ್ದರು. ಹೇಗೂ ಭಾನುವಾರ, ವಿಶ್ವನಿಗೆ ಸ್ವಲ್ಪ ಬದಲಾವಣೆಯಾದರೂ ಸಿಕ್ಕಂತೆ ಆಗುತ್ತದೆ. ಮಲಬಾರ್ ಹಿಲ್ಸ್ ಮತ್ತು ಕೊಲಾಬಾ ಕಡೆಯವರಿಗೆ ಹತ್ತಿರವಾಗುವಂತೆ ಮದುವೆಯನ್ನು ತೇಜ್ಪಾಲ್ ವಿವಾಹ ಮಂಟಪದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ವಧುವರರಿಗೆ ನಾನು ಸಹ ಏನಾದರೂ ಓದಿಸಬೇಕಲ್ಲ. ಮತ್ರಾಣಿಯವರಲ್ಲಿ ಇಲ್ಲದ ವಸ್ತು ಯಾವುದು ಎಂದು ನಾನು ದಿನವೆಲ್ಲ ಯೋಚಿಸಿದೆ. ಕಾರು, ವಾಚು, ರೇಡಿಯೋ, ಟ್ರಾನ್ಸಿಸ್ಟರ್ ಮೊದಲಾಗಿ ಅವರಲ್ಲಿ ಇಲ್ಲದ ವಸ್ತುವೇ ಇಲ್ಲ. ಆದರೂ ಒಂದು ಪದ್ಧತಿ ಮತ್ತು ಗೌರವ. 20 ರೂಪಾಯಿನ ಒಂದು ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆ ಮತ್ತು ಅವರ ಹೆಂಡತಿಗೆ ವಸುವಿನ ಹತ್ತಿರವೇ ಇದ್ದ ಒಂದು ಮೈಸೂರು ರೇಷ್ಮೆಯ ಕಣ ತೆಗೆದುಕೊಂಡೆವು.
ಆ ದಿನ ಬೆಳಿಗ್ಗೆ ನಮಗೆ ಎಚ್ಚರವಾಗುವಾಗ 6 ಗಂಟೆಯಾಗಿತ್ತು. ಎಷ್ಟೇ ಗಡಿಬಿಡಿ ಮಾಡಿದರೂ ನನ್ನ ಮುಖಕ್ಷೌರ, ಸ್ನಾನ ಮೊದಲಾದವು ಮುಗಿಯುವ ವೇಳೆಗೆ 7 ಕಾಲಾಗಿತ್ತು. ಇನ್ನು ಬಸ್ಸಿಗೆ ಕಾಯುವುದಾಗಲಿ, ದಾದರಿಗೆ ನಡೆದುಕೊಂಡು ಅಲ್ಲಿಂದ ಗ್ರ್ಯಾಂಟ್ ರೋಡಿಗೆ ಟ್ರೈನಲ್ಲಿ ಹೋಗಿ ಮುಂದೆ ನಡೆಯುವುದಾಗಲಿ 3/4 ಗಂಟೆಯಲ್ಲಿ ಆಗುವ ಕೆಲಸವಲ್ಲ. ವರ್ಲಿಯ ಮಾರ್ಗವಾಗಿ ನೇರವಾಗಿ ಹೋಗಬೇಕೆಂದು ನಾವು ಮೂವರು ಟ್ಯಾಕ್ಸಿಯಲ್ಲಿ ಕುಳಿತೆವು. ಮುಂಬೈಗೆ ಬಂದ ಮೇಲೆ ನಾನು ವಸು ಜೊತೆಯಲ್ಲಿ ಟ್ಯಾಕ್ಸಿಗೆ ಕುಳಿತು ಹೋಗುತ್ತಿರುವುದು ಇದೇ ಮೊದಲು. ಇಬ್ಬರಿಗೂ ಏನೋ ಒಂದು ತರವಾದ ಸಂತೋಷ. ನಾವೊಂದು ಕಾರು ಇಡೋಣ ಮುಂದೆ ಎಂದು ಅವಳು ತನ್ನ ಕಿವಿಯ ಓಲೆಯ ಬಿಳಿ ಹರಳಿಗಿಂತ ಹೊಳಪಾಗಿ ಒಂದು ಸಲ ಹುಸಿನಕ್ಕಳು. ಹೌದಣ್ಣ, ನಾನು ದಿನಾದರಲ್ಲೇ ಸ್ಕೂಲಿಗೆ ಹೋಗ್ತೀನಿ ಎಂದು ವಿಶ್ವ ಅನುಮೋದಿಸಿದ. ಸಕಾಲದಲ್ಲಿ ನಾವು ಮದುವೆ ಮಂಟಪವನ್ನು ತಲುಪಿದೆವು. ಟ್ಯಾಕ್ಸಿಯವನಿಗೆ ನಾನು 4 ರೂಪಾಯಿ ಕೊಟ್ಟಾಗ ವಸು ಸ್ವಲ್ಪ ಎಚ್ಚರವಾಗಿದ್ದು ಬಸ್ಸಿಗೆ ಬಂದಿದ್ದರೆ ಈ ದಂಡ ತಪ್ಪುತ್ತಿತ್ತು ಎಂದಳು. ಬೊಂಬಾಯಿಯಲ್ಲೆಲ್ಲ ಹಾಗೆಲ್ಲ ಅನ್ನಬಾರದು ಎಂದು ಹೇಳಿ ನನ್ನಕ್ಕೆ. ವಿವಾಹ ಮಂಟಪವನ್ನು ಎಂತಹ ನಾಟಕದಲ್ಲಿ ಸಹ ಕಾಣಲಾರದಷ್ಟು ವೈಭವದಿಂದ ಸಿಂಗರಿಸಿದ್ದರು. ಮಂಟಪದ ಹೊರಗೆ ಇದ್ದ ಮರಗಳ ಕೊಂಬೆಗಳಿಗೂ ಸುರಗಿ ಮರದಲ್ಲಿ ಮೊಗ್ಗುಗಳು ಎಳೆದುಕೊಳ್ಳುವಂತೆ ವಿದ್ಯುತ್ ಬಲ್ಬುಗಳನ್ನು ಹೆಡೆದು ಜಗಜಗಿಸಿದ್ದರು. ಮರ್ಕ್ಯುರಿ ಟ್ಯೂಬ್ನಲ್ಲಿ ವೆಡ್ಡಿಂಗ್ ವೆಲ್ಕಮ್ ಮೊದಲಾದ ದೊಡ್ಡ ಆಕೃತಿಯ ದೀಪಗಳು, ಮಂಟಪದ ಒಳಗೆಲ್ಲ ಕುರ್ಚಿಗಳು, ಅನೇಕ ಸೋಫಾಗಳು, ಮಂಟಪದ ಹೊರಗೆ ಒಂದು ಕಡೆಯಲ್ಲಿ ಸಮವಸ್ತ್ರ ಧರಿಸಿದ ಸುಮಾರು 20 ಜನಗಳ ಒಂದು ವಾದ್ಯ ವೃಂದ ಹೆಚ್ಚು ಗದ್ದಲ ಮಾಡದೆ ಬ್ಯಾಂಡ್ ಸಂಗೀತ ನುಡಿಸುತ್ತಿದೆ. ಜನವೋ ಜನ. ಪಕ್ಕದಲ್ಲೇ ಇರುವ ಸಭಾಗೃಹವನ್ನು ಸೇರಿ ಸುತ್ತಮುತ್ತಲು ಕಾರುಗಳು. ಹೆಚ್ಚು ಕಡಿಮೆ ನಮ್ಮ ಆಫೀಸಿನ ಜನರೆಲ್ಲರೂ ಬಂದಿದ್ದರು. ರೆಬಲೋ ಮಾತ್ರ ನನ್ನ ಕಣ್ಣಿಗೆ ಕಾಣಲಿಲ್ಲ. ಮತ್ರಾಣಿಯವರು ನನ್ನನ್ನು ನೋಡಿ ಯು ಹ್ಯಾವ್ ಕಮ್ ಎಂದು ಇಂಗ್ಲಿಷ್ ರೀತಿಯಲ್ಲಿ ಕೈಕುಲುಕಿ ವಸುವಿನ ಕಡೆಗೆ ತಿರುಗಿ ಫ್ರೆಂಚ್ ಶೈಲಿಯಲ್ಲಿ ತುಸು ಬಾಗಿ ವೆಲ್ಕಮ್ ಮೇಡಮ್ ಎಂದು ಹೇಳಿ ವಿಶ್ವನ ಕೆನ್ನೆಯನ್ನು ಪಂಜಾಬಿಗಳಂತೆ ಕೈಯಲ್ಲಿ ಮುದ್ದಿಸಿ ಗಡಿಬಿಡಿಯಲ್ಲಿ ಹೊರಟು ಹೋದರು. ಅಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ. ಬರೀ ಗಡಿಬಿಡಿ. ಅಷ್ಟರಲ್ಲಿ ವಿಶ್ವಾಸಿವೆಯನ್ನು ಅವನ ಅಮ್ಮನನ್ನು ಕೊರೆಯಲು ಶುರು ಮಾಡಿದ್ದ. ಆದರೆ ನಾವು ಏನು ಮಾಡುವಂತಿರಲಿಲ್ಲ. 10 ಗಂಟೆಯ ವೇಳೆಗೆ ಶಾಸ್ತ್ರ ಶುರುವಾಯಿತು. ಸಭಾಂಗಣದ ಮಧ್ಯೆ ಕೆಂಪು ಮಿನುಗುವ ಕಾಗದದ ಹೂಮಾಲೆಗಳಿಂದ ರಚಿಸಿದ ವಿದ್ಯುತ್ ಬಲ್ಬುಗಳಿಂದ ಹೊಳೆಯುತ್ತಿದ್ದ ಮಂಟಪದ ಮಧ್ಯದಲ್ಲಿ ಒಂದು ಅಗ್ಗಿಸ್ಟಿಕೆ ಹೋಮಕುಂಡವನ್ನು ಹೊತ್ತಿಸಿದರು. ವಧುವರರು ಜೊತೆಗೆ ಇನ್ನೊಬ್ಬ ವೃದ್ಧ ದಂಪತಿಗಳು ಅದರ ಸುತ್ತ ಕುಳಿತರು. ಒಬ್ಬ ಪುರೋಹಿತ ಅದೇನೋ ಮಂತ್ರ ಹೇಳಿದರು. ಗದ್ದಲದಲ್ಲಿ ಯಾರಿಗೂ ಕೇಳಲಿಲ್ಲ. ಕನ್ಯೆಗೆ ಸುಮಾರು 35ರ ಪ್ರಾಯ. ಆಸ್ಪತ್ರೆಯ ಲೇಡಿ ಡಾಕ್ಟರಿಗೆ ಇರಬೇಕಾದ ಗಾಂಭೀರ್ಯವೂ ಆತ್ಮವಿಶ್ವಾಸವೂ ಆಕೆಯ ಮುಖದ ಮೇಲಿದ್ದವು. ರೋಸ್ ಲಿಪ್ಸ್ಟಿಕ್ ಮೊದಲಾದ ಸಕಲ ಸಾಧನಗಳನ್ನು ತಿಕ್ಕಿದ್ದ ಆಕೆ ವಾಸ್ತವವಾಗಿಯೂ ಕೆಂಪಗಿದ್ದರು. ನೈಲಾನ್ ವೇಷದಲ್ಲಿದ್ದ ಅವರ ಒಳವಸ್ತ್ರಗಳೇ ನಿಜವಾದ ವಸ್ತ್ರಗಳಾಗಿದ್ದು. ಅರ್ಧ ಗಂಟೆಯಲ್ಲಿ ಮದುವೆ ಮುಗಿದೇ ಹೋಯಿತು. ಇನ್ನು ಉಡುಗೊರೆಗಳನ್ನು ಓದಿಸುವ ಗದ್ದಲ. ಲೆಕ್ಕವಿಲ್ಲದಷ್ಟು ಉಡುಗೊರೆಗಳು ಬಂದವು. ವಸು ಮತ್ತು ನಾನು ವಿಶ್ವನ ಸಂಗಡ ಉಡುಗೊರೆ ಕೊಡಲು ಹತ್ತಿರ ಹೋದಾಗ ಮತ್ರಾಣಿ ತಮ್ಮ ಹೆಂಡತಿಗೆ, ಸಿ ಡಾರ್ಲಿಂಗ್, ಹಿ ಈಸ್ ಎ ಫಸ್ಟ್ ರೇಟ್ ಆರ್ಟಿಸ್ಟ್, ಮಿಸ್ಟರ್ ಪ್ಯಾಟಿ, ಶಿ ಈಸ್ ಮ್ಯಾಡಮ್ ಪ್ಯಾಟಿ ಎಂದು ನಮ್ಮ ಪರಿಚಯ ಮಾಡಿಕೊಟ್ಟರು. ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದ ಕಂಪನಿಯ ಆಳುಗಳು ಒಂದು ಕಡೆಯಿಂದ ಎಲ್ಲರಿಗೂ ಐಸ್ ಕ್ರೀಮ್ ಕೊಡುತ್ತಾ ಬಂದರು. ನಮಗೂ ಅದು ಬಂತು. ವಿಶ್ವ ತುಂಬ ಖುಷಿಯಿಂದ ತಿಂದ. ಮುಂದಿನ ಕಾರ್ಯಕ್ರಮವೇನು ಎಂದು ತಿಳಿಯದೆ ಸುತ್ತಮುತ್ತ ನೋಡುವಾಗ ರೆಬೆಲೋ ಕಂಡಳು. ಹತ್ತಿರ ಹೋಗಿ ಮುಖದ ಮೇಲೆ ನಗುವನ್ನು ಪ್ರಕಟಿಸುತ್ತಾ ಹೊಸ ವಧುವರರಿಗೆ ಅಭಿನಂದನೆ ಹೇಳುವಂತೆ ಕಾಣಿಸಿದಳು. ಈ ದಿನ ಅವಳು ಸೀರೆ ಉಟ್ಟಿದ್ದಳು. ಅಷ್ಟರಲ್ಲಿ ನಮ್ಮ ಆಫೀಸಿನ ಕ್ಯಾಶಿಯರ್ ನನ್ನ ಹತ್ತಿರ ಬಂದು ಕೈಕುಲುಕಿ ಹೇಳಿದರು, ನೀವು ಅದೇನೋ ಉಡುಗೊರೆ ಕೊಟ್ಟಿರಿ ಅಂತ ಕಾಣುತ್ತೆ, ಈಗ ಕೊಡಬಾರದಾಗಿತ್ತು. ವಧುವರರಿಬ್ಬರು ಇವತ್ತು ಮಧ್ಯಾಹ್ನ ವಿಮಾನದಲ್ಲಿ ದಿಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಶ್ರೀನಗರಕ್ಕೆ ಹನಿಮೂನಿಗೆ ಹೋಗ್ತಾರೆ. 15 ದಿನದ ನಂತರ ಬಂದ ಮೇಲೆ ಡೈರೆಕ್ಟ್ರು ನಮಗೆಲ್ಲ ಹೋಟೆಲ್ ನಟರಾಜದಲ್ಲಿ ಒಂದು ಡಿನ್ನರ್ ಕೊಡ್ತಾರೆ. ಆಗ ನಾವೆಲ್ಲ ಸೇರಿ ಒಟ್ಟು 500 ರೂಪಾಯಿ ಒಂದು ಸಾಮಾನು ಓದಿಸ್ಬೇಕು ಅಂತ ಮಾಡ್ಕೊಂಡಿದೀವಿ. ನಿಮಗೆ ತಿಳಿದಿರಲಿಲ್ವೇ ವಿಷಯ? ಅದು ನನಗೆ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಅತಿಥಿಗಳು ಹೊರಡುತ್ತಿದ್ದರು. ಮತ್ರಾಣಿಯವರು ಎಡಗೈಯನ್ನು ತಮ್ಮ ಪತ್ನಿಯ ಸೊಂಟದ ಸುತ್ತ ಅರ್ಧ ಬಳಸಿಕೊಂಡು ಬಲಗೈಯಿಂದ ಅತಿಥಿಗಳ ಕೈ ಕುಲುಕಿ ಬೀಳ್ಕೊಡುತ್ತಿದ್ದರು. 10 ನಿಮಿಷದಲ್ಲಿ ಸಭೆ ಖಾಲಿಯಾಗುತ್ತಾ ಬಂತು. ಮತ್ತೆ 10 ನಿಮಿಷದಲ್ಲಿ ಮತ್ರಾಣಿಯವರು ಪತ್ನಿಯ ಎಡತೋಳನ್ನು ತಮ್ಮ ತೋಳಿನ ಸಂದಿಯಲ್ಲಿ ಹಿಡಿದುಕೊಂಡು ನಡೆದು ಹೋಗಿ ಕಾರಿನಲ್ಲಿ ಕುಳಿತರು. ಕಾರು ಹೊರಟೇ ಹೋಯಿತು. ಅಲ್ಲಿ ನಾವು ಇನ್ನು ಮಾಡುವುದೇನು? ಮತ್ತೆ 5 ನಿಮಿಷದಲ್ಲಿ ಉಳಿದ ಜನರು ಚದುರಿ ಹೋಗಿ ಮಂಟಪದ ಅಲಂಕಾರವನ್ನು ಕಳಚುವ ಕೆಲಸವು ಪ್ರಾರಂಭವಾಯಿತು. ನಮ್ಮ ಹೊಟ್ಟೆ ತಾಳ ಹಾಕುತ್ತಿತ್ತು. ವಿಶ್ವ ಹಸಿವು ಎಂದು ಅಳುವುದರಲ್ಲಿದ್ದ. 8 ಗಂಟೆಗೆ ಬರಬೇಕು, ಮೊದಲಿಂದ ಕೊನೆ ತನಕ ಇರಬೇಕೆಂದು ಮಂತ್ರಾಣಿ ಹೇಳಿದ ಅರ್ಥದಲ್ಲಿ ಊಟ ತಿಂಡಿಯೂ ಉಂಟೆಂದು ತಿಳಿದ ನಾನು ಮೂರ್ಖನಂತೆ ಆಯಿತು. ಇನ್ನು ಬಸ್ಸು ಅಥವಾ ರೈಲು ಹಿಡಿದು ಮನೆ ಮುಟ್ಟಲು 1 ಗಂಟೆಯಾದರೂ ಬೇಕು. ನಂತರ ಒಲೆ ಹತ್ತಿಸಿ ಅಡಿಗೆ ಆಗುವ ತನಕ ವಿಶ್ವ ಸುಮ್ಮನಿರುವುದಿಲ್ಲ. ನಮಗೂ ತಡೆಯಲಾಗುತ್ತಿಲ್ಲ. ಹತ್ತಿರದಲ್ಲಿ ಯಾವ ಊಟದ ಹೋಟೆಲೂ ಇಲ್ಲ. ಆದರೆ ಅಲ್ಲಿಯೇ ಒಂದು ಸುಖಾಹಾರ ಗೃಹ ಎಂದು ಬೋರ್ಡನ್ನು ಹಿಂದೆ ಎಂದೋ ನೋಡಿದ ನೆನಪು. ತೇಜ್ಪಾಲ್ ಸಭಾಭವನ ದಿಬ್ಬ ಇಳಿದು ಮುಂದೆ ಅರ್ಧ ಫರ್ಲಾಂಗಿನಲ್ಲಿಯೇ ಸಿಕ್ಕಿದ ಸುಖಾಹಾರ ಗೃಹಕ್ಕೆ ಹೋಗಿ ಮೂವರು ಸೋಫಾದಂತ ಕುರ್ಚಿಯ ಮೇಲೆ ಕುಳಿತೆವು. ಮೇಜಿನ ಮೇಲೆ ಇಟ್ಟಿದ್ದ ಮೆನು ನೋಡಲು ಬಿಟ್ಟರೆ ವಸು ಊಟವೇ ಬೇಡವೆಂದಾಳು. ಅದನ್ನು ನಾನೇ ನೋಡಿ ನಮ್ಮಿಬ್ಬರಿಗೂ 4 ಚಪಾತಿ ಪಲ್ಯ, ವಿಶ್ವನಿಗೆ 1 ಚಪಾತಿ ಮತ್ತು ವೆಜಿಟೇಬಲ್ ಪಲಾವಿಗೆ ಹೇಳಿದೆ. ಅದು ಬರಬೇಕಾದರೆ ಏನಿಲ್ಲವಾದರೂ ಅರ್ಧ ಗಂಟೆ ಬೇಕು. ವಿಶ್ವ ಮಂಕಾಗಿ ನನ್ನನ್ನು ಹೊರಗೆ ಕೂತ್ಕೊಂಡು ಕುಳಿತಿತ್ತು. ವಸು ಅದೇನೋ ತನ್ನಲ್ಲಿ ಯೋಚಿಸುತ್ತಿದ್ದಳು.
ಅವಳು ನನ್ನಂತೆ ಅಂತರ್ಮುಖಿ ಸ್ವಭಾವದವಳು. ಈ ದಿನದ ವ್ಯವಸ್ಥೆಗೆ ಏನಿಲ್ಲದಿದ್ದರೂ ಮತ್ರಾನಿಯವರು 8,000 ಖರ್ಚು ಮಾಡಿದ್ದಾರೆ ಎಂದು ನನ್ನ ಊಹೆ ಲೆಕ್ಕ ಹಾಕಿತು. ಖರ್ಚು ಅವರದು ಅಥವಾ ಹೆಣ್ಣಿನ ಕಡೆಯವರದೋ ಕಾಣೆ, ಯಾರದ್ದೇ ಆಗಲಿ ಬಂದವರಿಗೆ ಒಂದು ಊಟ ಹಾಕದೆ ಇದೆಂತ ಮದುವೆ ಮಾಡಿಕೊಂಡರು. ಬಣ್ಣದ ದೀಪ, ಬ್ಯಾಂಡಿನ ವಾದ್ಯವೃಂದ, ಲಗ್ನ ಪತ್ರಿಕೆಗಳಿಗೆ ಸಾವಿರ ಎರಚುವವರು ಅನ್ನಕ್ಕೆ ಏಕೆ ಗಮನ ಕೊಡುವುದಿಲ್ಲ? ಮುಂಬಯಿಯ ಜನಗಳು ಐಸ್ ಕ್ರೀಮ್ ಮದುವೆಗಳನ್ನು ಏಕೆ ಮಾಡಿಕೊಳ್ಳುತ್ತಿದ್ದಾರೆ? ಮನಸ್ಸು ನನ್ನ ಮದುವೆಯನ್ನು ನೆನೆಸಿಕೊಳ್ಳುತ್ತಿತ್ತು. ನನ್ನ ಮದುವೆಯ ಕಾಲಕ್ಕಾಗಲೇ ಮಾವನಿಗೆ ಕೆಲಸದಿಂದ ನಿವೃತ್ತಿಯಾಗಿತ್ತು. ಪೆನ್ಷನ್ ಹಣ ಸಂಸಾರಕ್ಕೆ ಸಾಕಾಗುತ್ತಿರಲಿಲ್ಲ. ಭೂದೇವಿನ ತಂದ್ಕೋತೀಯ ಅಪ್ಪ ಎಂದು ಮಾವ ಕೇಳಿದಾಗ ನಾನು ಒಪ್ಪಿಕೊಂಡೆ. ಅವನೇ ಪಾಪ ತುಂಬಾ ಸಂಕೋಚದಿಂದ ಈಗ ನನ್ನ ಕೈ ನಡೆಯೋಲ್ಲ, ಮೊದಲಿನ ಹಾಗೆ ಜಾನಕಿದು ಶ್ರೀದೇವಿದು ಮಾಡಿದಾಗೆ ಮಾಡಲಾರೆ. ಮನೆ ಗಂಡು ಅಂತ ಮಾವ ಸಡ್ಡೆ ಮಾಡಿದ ಅಂತ ತಿಳ್ಕೊಬ್ಯಾಡ ಮಗು ಎಂದು ಹೇಳಿದಾಗ ನಾನೇ, ಇದ್ಯಾಕೆ ಹಿಂಗಂತೀಯ ಮಾವ, ನಂಗೆಲ್ಲ ಗೊತ್ತಿಲ್ವೇ ಎಂದೆ. ಅಷ್ಟು ಹೊತ್ತಿಗಾಗಲೇ ಸುಬ್ಬ ಹುಣಸೂರಿನಲ್ಲಿ ಶೇಕ್ದಾರಿಗೆ ತುಂಬಾ ದುಡ್ಡು ಗಳಿಸಿದ್ದ. ಮದುವೆಗೆ ಒಂದಿಷ್ಟು ಅಕ್ಕಿ, ಬೆಣ್ಣೆ, ಬಾಳೆಹಣ್ಣು ಮೊದಲಾದವುಗಳನ್ನ ಹಳ್ಳಿಯಿಂದ ಹೊಂದಿಸಿ ಕಳಿಸು ಎಂದು ಮಾವ ಕೇಳಿದರೆ ಅವನು ರೈತರನ್ನು ನಾನು ಅದೆಲ್ಲ ಕೇಳೋಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟ. 500 ರೂಪಾಯಿ ಮಾತ್ರ ಕೊಟ್ಟ. ನನ್ನ ಮದುವೆಯಾದುದೇ ಬಡತನದಲ್ಲಿ. ಬೆಳ್ಳಿಯ ತಟ್ಟೆ, ಚೊಂಬು, ಸೂಟು, ವಾಚು ಯಾವುದನ್ನು ಮಾವ ತಂದಿರಲಿಲ್ಲ. ನಾನು ಮಾತ್ರ ವಸುವಿಗೆ ಓಲೆ, ಬೇಸರಿ, ದೊಡ್ಡ ಸೀರೆ, ಮಾವನಿಗೆ ಪಂಚೆ, ಅತ್ತೆಗಳಿಗೆ ಸೀರೆಗಳನ್ನು ತಂದೆ. ಇಷ್ಟಾದರೂ ಮಾವ 8 ಮೂಟೆ ಅಕ್ಕಿ ಹೊಂದಿಸಿದ್ದ. 5 ದಿನ ಒಂದೇ ಸವನೆ, ದಿನಕ್ಕೆ 200ಕ್ಕೆ ಕಡಿಮೆ ಇಲ್ಲದಂತೆ ಜನಗಳು ಹೊಟ್ಟೆ ತುಂಬ ಊಟ ಮಾಡಿದರು. ಇಷ್ಟೊಂದು ಜನ ಕರೆಸಿ ಯಾಕೆ ದುಂದು ಮಾಡಿದೆ ಅಂತ ಸುಬ್ಬು ಕೇಳೋದಕ್ಕೆ ಮಾವ ಶಾಂತವಾಗಿ ಉತ್ತರ ಕೊಟ್ಟ. ರೂಮ್ನಲ್ಲಿದ್ದ ನನ್ನ ಕಿವಿಗೆ ಕೇಳಿದ, ಸುಬ್ಬು, ಮದುವೆ ಅಂದ್ರೆ ಏನ್ ಅಂತ ತಿಳ್ಕೊಂಡಿದೀಯಾ? ನಾವು ಹೆಣ್ಣಿಗೆ ಗಂಡಿಗೆ ಏನ್ ಕೊಟ್ರು ಅವರಿಗೆ ಉಳಿಯೋಲ್ಲ. ಅವರವರ ಯೋಗದಲ್ಲಿ ಭಗವಂತ ಬರೆದದ್ದೇ ಅವರಿಗೆ. ಮದುವೆಯಲ್ಲಿ ಎಷ್ಟು ಜನ ಊಟ ಮಾಡಿ ತೃಪ್ತಿಯಿಂದ ಹೋಗ್ತಾರೋ ಆ ಶಾಂತಿಯೊಂದೇ ವಧುವರರಿಗೆ ಆಶೀರ್ವಾದ. ಅನ್ನ ಶಾಂತಿ ನಡೆಯದೆ ಯಾವ ಕಾರ್ಯವೂ ಫಲವಾಗುವುದಿಲ್ಲ. ಹಾಗೆನ್ನಬಾರದು, ಸುಮ್ಮನೀರು. ಅನ್ನದ ಬಗೆಗೆ ಮಾವನ ಮನೋಭಾವ ನನಗೆ ಗೊತ್ತಿತ್ತು. ಎಷ್ಟೋ ಬಾರಿ ಅವನು ನನ್ನ ಕೈಲಿ ಅನ್ನಂ ಬಹುಕುರ್ವೀತ ತದ್ವೃತಂ ಎಂದು ಹೇಳುತ್ತಿದ್ದ. ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ತದ್ವೃತಂ ತಸ್ಮಾದ್ಯಯ ಕಯಾಚ ವಿದಯ ಬಹುವನ್ನಂ ಪ್ರಾಪ್ನುಯಾತ್ ಆರಾಧ್ಯಸ್ಮ ಅನ್ನಮೀತ್ಯಾಚಕ್ಷತೆ ಎನ್ನುತ್ತಿದ್ದ. ಮನೆಗೆ ಬಂದವರನ್ನು ಅವನು ಇರಿ ಎನ್ನುತ್ತಿದ್ದನೇ ವಿನಾ ಹೋಗಿ ಎಂದವನಲ್ಲ. ದಿನವೂ ಮನೆಯವರಿಗೆ ಬೇಕಾದುದಕ್ಕಿಂತ ಇಬ್ಬರಿಗೆ ಹೆಚ್ಚಾಗಿ ಅಡಿಗೆ ಮಾಡಿಸುತ್ತಿದ್ದ. ಮನೆಗೆ ಯಾವ ಹೊತ್ತಿಗೆ ಯಾರು ಬರುತ್ತಾರೋ ಅನ್ನ ಸಿದ್ಧವಾಗಿರಬೇಕು ಎನ್ನುವುದು ಅವನ ಮನಸ್ಸು. ಅಡಿಗೆ ಮಾಡುವುದೆಂದರೆ ಅತ್ತೆಗೆ ಹೇಗೆ ಒಂದು ಯಜ್ಞವಾಗಿತ್ತು, ಮಾಡಿಸುವುದನ್ನು ಮಾವ ಒಂದು ಯಜ್ಞದಂತೆ ಭಾವಿಸುತ್ತಿದ್ದ. ಅಡಿಗೆ ಮಾಡುವಾಗಲೇ ನಡುವೆ ತಿನ್ನುವುದು, ಮೈಲಿಗೆ ಮುಟ್ಟುವುದು ಮೊದಲಾಗಿ ಒಂದು ನಡೆಯುತ್ತಿರಲಿಲ್ಲ. ಉಪವಾಸದಲ್ಲಿಯೇ ಅಡುಗೆ ಮನೆಯ ಕಾರ್ಯಗಳು ನಡೆಯಬೇಕು. ದೇವರ ಪೂಜೆಯಾಗಿ ನೈವೇದ್ಯದ ರೂಪದಲ್ಲಿ ಮಾಡಿದ ಅಡುಗೆಯು ದೇವರಿಗೆ ಸಮರ್ಪಿತವಾದ ಮೇಲೆಯೇ ಅದು ಭೋಜನಾರ್ಹವಾಗುತ್ತಿತ್ತು. ಅದಕ್ಕೆ ಮೊದಲು ಅದರ ವಾಸನೆಯನ್ನೂ ಸಹ ಅವರು ಸೇವಿಸುತ್ತಿರಲಿಲ್ಲ. ಅತ್ತೆಯ ಕೈ ಎಷ್ಟು ಜನಕ್ಕೆ ಬಡಿಸಿದೆಯೋ. ಅತ್ತೆಯ ಕೈ ಎಂದರೆ ನನಗೆ ವಸುವಿನ ಕೈ ಜ್ಞಾಪಕಕ್ಕೆ ಬರುತ್ತದೆ. ಅವಳ ಕೈಯಂತೆಯೇ ಅವರದು ತಾವರೆಯ ಎಲೆಯಂತೆ ಅಗಲವಾದ ಹಸ್ತ, ಉದ್ದವಾದ ಬೆರಳುಗಳು. ಒಂದು ಸಲ ಹಿಡಿದರೆ 1 ಪಾವು ಅಕ್ಕಿಯ ಅನ್ನ ಬರುತ್ತಿತ್ತು. ಮಾವ ಅನ್ನ ಕೊಟ್ಟು ಹುಟ್ಟಿದ್ದ. ಅವನಿಗೆ ಊಟವೆನ್ನುವುದು ಒಂದು ಯಜ್ಞವಿದ್ದಂತೆ. ನಿತ್ಯದ ಸಾಮಾನ್ಯ ಊಟವನ್ನು ಸಹ ಶ್ರದ್ಧೆ, ಭಯ, ಭಕ್ತಿಗಳಿಂದ ಕೂಡಿದ ಪೂರ್ಣತೆಯಿಂದ ಮಾಡುತ್ತಿದ್ದ. ಯಾವಾಗಲೂ ಅಗ್ರದ ಬಾಳೆ ಎಲೆಯ ಮೇಲೆ ಊಟ ಮಾಡುತ್ತಿದ್ದ. ಅತ್ತೆಯ ಕೈಯಲ್ಲಿ 2 ಸಾರಿ ಇಕ್ಕಿಸಿಕೊಂಡಾಗ ಅಗಲವಾದ 3 ಗೇಣಿನ ಬಾಳೆ ಎಲೆಯು ತುಂಬಿ ಕಾಣುತ್ತಿತ್ತು. ಅದನ್ನು ನೋಡುವುದೇ ಕಣ್ಣಿಗೆ ಸಂತೋಷ. ಸಾರಿನಲ್ಲಿ ಉಂಡು ಮತ್ತೆ ಎಲೆಯ ತುಂಬ ಬಡಿಸಿಕೊಂಡು ಗೊಜ್ಜಿನಲ್ಲೋ ಹುಳಿಯಲ್ಲೋ ಏನೂ ಇಲ್ಲದಿದ್ದರೆ ಉಪ್ಪಿನಕಾಯಲ್ಲೋ ತಿನ್ನುತ್ತಿದ್ದ. 3ನೇ ಸಲದ್ದು ಮಜ್ಜಿಗೆಗೆ. ಊಟ ಮಾಡುತ್ತವಾಗ ಅತ್ತಿತ್ತ ನೋಡಬಾರದು. ಬಡಿಸಿದ ಅನ್ನ ಚೆನ್ನಾಗಿಲ್ಲ ಅನ್ನಬಾರದು. ಅನ್ನಂನ ನಿಂದ್ಯಾತ್ ತದ್ವೃತಂ ಪ್ರಾಣೋವ ಅನ್ನಂ, ಅನ್ನಂನ ನಿಂದ್ಯಾತ್ ತದ್ವೃತಂ ಆಪೋವ ಅನ್ನಂ ಎಂದು ಹೇಳುತ್ತಿದ್ದ. ನಮ್ಮಲ್ಲಿ ಯಾರಾದರೂ ಕಡಿಮೆ ಊಟ ಮಾಡಿದರೆ ಯಾಕೆ ಎಂದು ಕೇಳುತ್ತಿದ್ದ. ನನಗೆ ಈಗಲೂ ನೆನಪಿದೆ. ಹೈಸ್ಕೂಲ್ನಲ್ಲಿದ್ದಾಗ ಒಂದು ದಿನ ನಾನು ಶ್ರೀದೇವಿಯನ್ನು ಕರೆದುಕೊಂಡು ಕದ್ದು ಹೋಟೆಲಿಗೆ ಹೋಗಿ 2 ಪ್ಲೇಟ್ ಮಸಾಲೆ ದೋಸೆ, ಬೊಂಬಾಯಿಯ ಬೋಂಡ ತಿಂದು ಬಂದಿದ್ದೆ. ಆ ದಿನ ರಾತ್ರಿ ನಾವಿಬ್ಬರೂ ಸರಿಯಾಗಿ ಊಟ ಮಾಡಲಿಲ್ಲ. ನನ್ನನ್ನು ಕರೆದುಕೊಂಡು ಹೋಗಲಿಲ್ಲವೆಂಬ ಸಿಟ್ಟಿಗೆ ನಾವು ಹೋಟೆಲಿಗೆ ಹೋಗಿದ್ದುದನ್ನು ವಸು ಮಾವನಿಗೆ ಹೇಳಿಬಿಟ್ಟಳು. ಊಟವಾದ ಮೇಲೆ ಮಾವ ನನಗೂ ಶ್ರೀದೇವಿಗೂ ಸಮನಾಗಿ 4 ಹೊಡೆದಿದ್ದ. ಎಲೆಯ ಮುಂದೆ ಕುಳಿತು ಕೋಳಿ ಕೆದಕಿದಂತೆ ಕೆದಕುವುದನ್ನು ಅವನು ಸಹಿಸುತ್ತಿರಲಿಲ್ಲ. ಮರುದಿನ ಮಾವ ಮನೆಯಲ್ಲಿ ಇಲ್ಲದಿದ್ದಾಗ ನಾನು ವಸುವನ್ನು ಹಿತ್ತಲ ಕಡೆಗೆ ಕರೆದುಕೊಂಡು ಹೋಗಿ ಅವಳ ಕೆನ್ನೆಗೆ ಹೊಡೆದು ಕೋಪ ತೀರಿಸಿಕೊಂಡಿದ್ದೆ. ಮಾವನ ಹೊಡೆತದ ಹಿಂದಿದ್ದ ಅರ್ಥ ನನಗೆ ಈ ದಿನ ಸರಿಯಾಗಿ ಆಗುತ್ತಿದೆ. ಕೆಲಸಕ್ಕೆ ಸೇರಿದ ಮೇಲೆ ಸುಬ್ಬು ಲಂಚ ತಿನ್ನುತ್ತಿದ್ದಾನೆಂಬ ಸಂಗತಿ ಮಾವನಿಗೆ ಗೊತ್ತಾಯಿತು. ಅವನು ಮೈಸೂರಿಗೆ ಬಂದಾಗ ಮಾವ ಕೇಳಿದ, ಸುಬ್ಬು, ಏನೇ ಆದರೂ ಲಂಚ ಮುಟ್ಬ್ಯಾಡ, ಅದು ಅಧರ್ಮ, ಪಾಪ. ಅಲ್ಲ ಅಣ್ಣ, ನೀನು ಅಧಿಕಾರದಲ್ಲಿದ್ದಾಗ ಏನು ತಗೊಂಡಿರಲಿಲ್ವೇ? ದೇವರಾಣೆ ಹೇಳ್ತೀನಿ, ನನ್ನ ಜೀವನದಲ್ಲಿ ಒಂದಾಣೆ ಲಂಚವನ್ನು ಮುಟ್ಟಲಿಲ್ಲ. ಮತ್ತೆ
ಹಳ್ಳಿಯವರ ಕೈಲಿ ತರಿಸ್ಕೊಳ್ತಿದ್ದ ಭತ್ತ, ಬೆಣ್ಣೆ, ಬಾಳೆಕಾಯಿ ಇದೆಲ್ಲ ಎಂತ ಅದು ಎಂಬ ಸುಬ್ಬುವಿನ ಮಾತಿಗೆ ಮಾವ ಅಂಗೈಯನ್ನು ಹಣೆಗೆ ಚಚ್ಚಿಕೊಂಡು ಹೇಳಿದ, ಮುಂಡೇದೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಿನಗಷ್ಟು ತಿಳಿಯೋದಿಲ್ವೇನು? ಅದು ಲಂಚವಲ್ಲ ಕಣು. ಅನ್ನ ಅನ್ನನ ಯಾರು ಲಂಚವಾಗಿ ಕೊಡೋದಿಲ್ಲ. ಅನ್ನ ಕೊಟ್ಟೋನ ಮನೆಯಲ್ಲಿ ಮತ್ತೆ ಮತ್ತೆ ತುಂಬಿ ಬೆಳೆಯುತ್ತೆ. ತಿಂದೋನಿಗೆ ತೃಪ್ತಿಯಾಗುತ್ತೆ. ಲಂಚವಾದರೆ ತಿಂದೋನು ನಾಶವಾಗ್ತಾನೆ, ಕೊಡೋನು ಬಡವನಾಗಿ ಹಾಳಾಗ್ತಾನೆ. ಅನ್ನಕ್ಕೆ ಲೆಕ್ಕವಿಲ್ಲ, ಲಂಚಕ್ಕೆ ಉಂಟು. ಲೆಕ್ಕಾಚಾರಕ್ಕೆ ಸಿಕ್ಕೋ ವಸ್ತುನ ಯಾವನಿಂದಾನು ತಗೋಬಾರ್ದು. ಹಾಗಾದ್ರೆ ಅಕ್ಕಿ ಕೊಟ್ರೆ ದುಡ್ಡು ಬರೋಲ್ವೇನಣ್ಣ? ರಾಮ, ನಿನಗೆ ಇನ್ನೂ ಅರ್ಥವಾಗಲ್ವೇ? ಅಕ್ಕಿನ ದುಡ್ಡಿನಿಂದ ಅಳೆಯೋ ಬುದ್ಧಿ ಬಂದೇ ಪ್ರಪಂಚ ಹಾಳಾಗಿದೆ. ಮಾವನ ಶೇಕ್ದಾರಿಕೆಯನ್ನು ನಾನೇ ನೋಡಿದ್ದೇನೆ. ಬಿಳಿಯ ಕುದುರೆಯ ಮೇಲೆ ಕೂತು ಅವನು ಹಳ್ಳಿಗೆ ಹೋದರೆ ಅದೇನು ಸರಬರಾಜು? ಕುದುರೆಗೆ ಹುರುಳಿ, ಮಾವನ ಊಟಕ್ಕೆ ಬೇಳೆ, ಬೆಣ್ಣೆ, ತರಕಾರಿ, ಹಾಲು, ಮೊಸರು, ಬಾಳೆಗೆಲೆ. ಸವಾರಿಯಲ್ಲಿ ಮಾವ ಹೊಟ್ಟೆ ತುಂಬ ಉಣ್ಣುತ್ತಿದ್ದ. ಮನೆಗೆ ಸಹ ಭತ್ತ, ಅವರೆಕಾಯಿ, ಹಾಲು, ಬೆಣ್ಣೆಗಳು ಬರುತ್ತಿದ್ದವು. ಮನೆಯಲ್ಲಿ ಯಾವಾಗಲೂ ಹಸು ಕರೆಯುತ್ತಿತ್ತು. ಹಸಿವಿಗೆ ಹುಲ್ಲಂತೂ ಯಾವಾಗಲೂ ಬರುತ್ತಿತ್ತು. ಮನೆಯಲ್ಲಿ ನಡೆಯದ ವೃತಕತೆಗಳೇ ಇರಲಿಲ್ಲ. ಪ್ರತಿಯೊಂದು ಪೂಜೆ ಪುನಸ್ಕಾರದಲ್ಲಿಯೂ ಅನ್ನ ಸಂತರ್ಪಣೆ, ಅನ್ನ ಶಾಂತಿ. ಭತ್ತ ಕೊಟ್ಟವರೇ ಮನೆಗೆ ಬಂದು ಉಣ್ಣುತ್ತಿದ್ದರು. ಬ್ಯಾಟೇಗೌಡ, ನೀನ್ ಕೊಟ್ಟ ಬೆಣ್ಣೆ ನೋಡು, ಇವತ್ತಿನ ಸಮಾರಾಧನೆಯಲ್ಲಿ 10 ಜನಕ್ಕೆ ಬಡಿಸಿದ್ದೀವಿ, ಪುಣ್ಯ ಏನಿದ್ರು ನಿನಗೆ ಎಂದು ಮಾವನೇ ಹೇಳುತ್ತಿದ್ದ. ಅವನು ಒಂದು ನಿಯಮವನ್ನು ಸರಿಯಾಗಿ ಪಾಲಿಸುತ್ತಿದ್ದ. ಭತ್ತ ಬೆಣ್ಣೆಗಳನ್ನು ಕೊಡದ ಯಾರಿಗೂ ಕೇಡು ಮಾಡುತ್ತಿರಲಿಲ್ಲ. ಆದರೆ ಯಾರು ಕೊಡದೆ ಇರುತ್ತಿರಲಿಲ್ಲ. ಕೇಳಿಸಿಕೊಳ್ಳದೆ ಕೊಡುವುದು ಜನರಿಗೆ ಪದ್ಧತಿಯಾಗಿತ್ತು. ಮನೆಗೆ ಬಂದುದರಲ್ಲಿ ಒಂದು ಸೇರನ್ನು ಮಾರುತ್ತಿರಲಿಲ್ಲ. ಮುಂದಿನ ವರ್ಷಕ್ಕೆಂದು ಇಡುತ್ತಿರಲಿಲ್ಲ. ಒಂದು ಸಲ ಮಾವ ಮನೆಯಲ್ಲಿದ್ದಾಗ ಅತ್ತೆ 50 ಸೇರು ಭತ್ತ ಕೊಟ್ಟು ಕೊಳ್ಳೆಗಾಲದ ಸೀರೆ ಕೊಂಡುಕೊಂಡರು. ಮನೆಗೆ ಬಂದ ಮೇಲೆ ಅದನ್ನು ತಿಳಿದ ಮಾವ, ತಿನ್ನೋಕೆ ಅಂತ ಕೊಟ್ಟ ಅನ್ನ ದೇವರನ್ನ ಮಾರಿ ನೀನು ಸೀರೆ ತೆಗೋಬಹುದೇ, ಇದರಿಂದ ಮನೆಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಆ ಸೀರೆಯನ್ನು ಮುಂದಿನ ಸಲದ ಸತ್ಯನಾರಾಯಣ ವೃತ್ತದಲ್ಲಿ ಒಬ್ಬ ಮುತ್ತೈದೆಗೆ ದಾನವಾಗಿ ಕೊಡಿಸಿದ. ಮಾವನ ವ್ಯಕ್ತಿತ್ವವನ್ನು ಯಾರು ತಾನೇ ಮರೆಯಬಹುದು? ಬಿಳಿ ಕುದುರೆ ಮೇಲೆ ಕೂತು ಹಳ್ಳಿಗೆ ಹೋಗುವ, ಎತ್ತರ, ಕಾಯ ತುಂಬಿದ ಬಿಳಿ ಮೀಸೆ, ಹಣೆಗೆ ಗಂಧಾಕ್ಷತೆ, ತಲೆಗೆ ಬಿಳಿ ರುಮಾಲು. ಯಾವ ಹೋಬಳಿಗೂ ಹೋಗಲಿ ಗುಂಡುರಾಯರಂತ ಗಂಡು ಶೇಕ್ದಾರರು ಹಿಂದೆ ಈ ಊರಲ್ಲಿ ಯಾರೂ ಬಂದಿರಲಿಲ್ಲ. ಒಂದಾಣೆ ಲಂಚ ತಿನ್ಲಿಲ್ಲ, ಒಬ್ಬನಿಗೆ ಕೇಡು ಮಾಡಲಿಲ್ಲ. ಅದೇನು ಅನ್ನದಾನ, ದಿನನಿತ್ಯ ಮನೆಯಲ್ಲಿ ಎನಿಸ್ಕೊಳ್ತಿದ್ದ. ಮಾಡಿದ್ರೆ ಮಾವ ಬೇಕಾದಷ್ಟು ಆಸ್ತಿ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ. ಅದಕ್ಕೆ ಸುಬ್ಬುವಿಗೆ ತಂದೆ ಮೇಲೆ ಕೋಪ. ಮಾವನ ಕಾಲದ ಶೇಕ್ದಾರಿಕೆ ಮುಗೀತು. ಬಿಳಿ ಸಮವಸ್ತ್ರ ಧರಿಸಿದ ಸೇವಕನು ಇಬ್ಬರಿಗೂ 4 ಚಪಾತಿ, ಪಲ್ಯ, ಉಪ್ಪಿನಕಾಯಿ. ವಿಶ್ವನಿಗೆ 1 ಚಪಾತಿ, ವೆಜಿಟೇಬಲ್ ಪಲಾವ್ ತರುವ ವೇಳೆಗೆ ಅರ್ಧ ಗಂಟೆ ಆಯಿತು. ಫೋರ್ಕು ಚಾಕುಗಳನ್ನು ಅತ್ತ ಇಟ್ಟು ನಾವು ಬೆರಳಿನಿಂದಲೇ ತಿಂದೆವು. ಮೇಲೆ 3 ಜನರು ಒಂದೊಂದು ಲೋಟ ಲಸ್ಸಿ ಕುಡಿದ ಮೇಲೆ ಸೇವಕನು ತಟ್ಟೆಯಲ್ಲಿಟ್ಟುಕೊಂಡು ಬಿಲ್ಲು ತಂದ. ಅದರಲ್ಲಿ ಬರೆದ 7.25 ರೂಪಾಯಿ 4 ಆಣೆ ಬಕ್ಷಿಸು ಸೇರಿ ನಾನು 8 ರೂಪಾಯಿ ತಟ್ಟೆಯಲ್ಲಿಟ್ಟಾಗ ವಸು ವಿಭ್ರಾಂತಳಾಗಿ ನನ್ನ ಮುಖ ನೋಡಿದಳು. ಇದೇನು? ನಾನು ಅಷ್ಟೇ ಎಂದೆ. ಬೆಳಿಗ್ಗೆ ಟ್ಯಾಕ್ಸಿಗೆ ಕೊಟ್ಟದ್ದು ಸೇರಿ ನಮಗೆ 1 ತಿಂಗಳ ಅಕ್ಕಿ ಬರ್ತಿತ್ತಲ್ಲ, ನಡಿರಿ ಹೋಗೋಣ ಇಲ್ಲಿಂದ. ಹೋಗದೆ ಕೂತ್ಕೊಂಡ್ರೆ ಅವರೇ ಹೋಗಿ ಅಂತಾರೆ ಅನ್ನುತ್ತಾ ಮೇಲೆ ಎದ್ದೆ. ಇನ್ನು ಮುಂದೆ ಹೋಗಿ ಮಾಡುವ ಕೆಲಸವಿರಲಿಲ್ಲ. ಹೇಗೂ ಭಾನುವಾರ. ವಿಶ್ವನಿಗೆ ಮಲ್ಬಾರ್ ಹಿಲ್ನ ಸ್ಥಳಗಳನ್ನು ಇದುವರೆಗೂ ತೋರಿಸಿರಲಿಲ್ಲ. ಮೊದಲ ಸಲ 15 ದಿನದ ಮಟ್ಟಿಗೆ ಮುಂಬೈಗೆ ಕರೆದುಕೊಂಡು ಬಂದಾಗ ಮಾತ್ರ ವಸು ಆ ಪ್ರದೇಶವನ್ನು ನೋಡಿದ್ದಳು. ಸಂಜೆಯ ಹೊತ್ತಿಗೆ ಮನೆಗೆ ಹೋದರಾಯಿತು ಎಂದು ಆ ಕಡೆಗೆ ನಡೆದೆವು. ದಾರಿಯಲ್ಲಿ ಪುನಃ ದಿಬ್ಬ ಹತ್ತಿ ತೇಜ್ಪಾಲ್ ವಿವಾಹ ಮಂಟಪದ ಹತ್ತಿರಕ್ಕೆ ಹೋದೆವು. ಕೇವಲ 1 ಗಂಟೆಯ ಹಿಂದೆ ನಡೆದ ಮತ್ರಾನಿಯವರ ಮದುವೆಯ ಸಕಲ ಅಲಂಕಾರವನ್ನು ಕಳಚಿ ಹಾಕಿ ಸಾಗಿಸಿಯೂ ಬಿಟ್ಟಿದ್ದರು. ಮರದ ಮೇಲೆ ಒಂದೇ ಒಂದು ಬಲ್ಬ್ ಇರಲಿಲ್ಲ. ಕುರ್ಚಿ, ಮೇಜು, ಸೋಫಾಗಳೆಲ್ಲ ಲಾರಿಗಳ ಮೇಲೆ ಹೊರಟು ಹೋಗಿದ್ದು. ಐಸ್ ಕ್ರೀಮ್ ಒದಗಿಸುವ ಕಾಂಟ್ರಾಕ್ಟರ್ನ ತಟ್ಟೆ ಚಮಚಗಳಿಂದ ಹಿಡಿದು ಮದುವೆಯ ಹೋಮದ ಅಗ್ಗಿಷ್ಟಿಕೆಯವರೆಗೆ ಎಲ್ಲವೂ ನಿರ್ಮಿಸಿದ್ದವು. ಇಡೀ ಮಂಟಪವು ಬಣಬಣ ಶೂನ್ಯದಿಂದ ಸೊರಗುತ್ತಿತ್ತು. ಮುಂಬಯಿಯ ಯಾವ ಸಮಾರಂಭದಲ್ಲಿಯೂ ಉದ್ದೀಪನೆ ಇರುವುದಿಲ್ಲ, ಉದ್ರೇಕವಿರುತ್ತದೆ. ಉದ್ರೇಕವಾಗುವುದು ಎಷ್ಟು ಬೇಗವೋ ಅಷ್ಟೇ ವೇಗವಾಗಿ ಅದು ಮುಗಿದು ಮಂಕು ಬಡೆದ ಶೂನ್ಯ ಕವಿಯುತ್ತದೆ. ಯಾವ ಮಾತನ್ನು ಆಡದೆ ತನ್ನೊಳಗೆ ಯೋಚಿಸುತ್ತಿದ್ದ ಬಸು, ನೋಡಿದಿರಾ ಎಷ್ಟು ಬೇಗ ಖಾಲಿ ಎಂದಳು. ನಾನು ಅದೇ ಯೋಚಿಸುತ್ತಿದ್ದೆ ಎಂದೆ. ನಿಮಗೆ ಜ್ಞಾಪಕವಿದೆಯಾ, ನಮ್ಮ ಮದುವೆಯಾದ ಮೇಲೆ ತಿಂಗಳ ಕಂಬೋಲಿ ಆಗುವ 1 ತಿಂಗಳ ತನಕ ಅಣ್ಣ ಚಪ್ಪರ ಕದಲಿಸಲಿಲ್ಲ. ಅಲ್ಲಿಯವರೆಗೆ ದಿನವೂ 1 ತೊಟ್ಟಾದರೂ ಪಾಯಸ ಮಾಡಿಸಿ ಒಬ್ಬರಿಗಾದರೂ ಹೊರಗಿನವ್ರನ್ನ ಊಟಕ್ಕೆ ಕರೀತಿದ್ರು. ಬೊಂಬಾಯಿ ಅಂದ್ರೆ ವೇಗ, ಮಾವ ಅಂದ್ರೆ ನಿಧಾನ. ನೆನಪಿದೆಯೇ ನಿನಗೆ? ಏನು? ಮದುವೆ ಅನ್ನೋ ಅರ್ಧ ಗಂಟೆ ಶಾಸ್ತ್ರ ಮುಗಿಯುವ ಮೊದಲೇ ಅತ್ರಾನಿಯವರು ಡಾರ್ಲಿಂಗ್ ಅಂತ ಎಲ್ಲರ ಎದುರಿಗೂ ಹೆಂಡತಿಯ ಸೊಂಟ ಬಳಸಿ ಹಿಡಿದುಕೊಂಡೇ ತಿರುಗುತ್ತಿದ್ದರು. ನಾವು ಚಿಕ್ಕ ವಯಸ್ಸಿನಲ್ಲಿ ಜೊತೆಯಲ್ಲೇ ಬೆಳೆದವರಾದರೂ ಎಲ್ಲ ಶಾಸ್ತ್ರ ಮುಗಿದು 15 ದಿನವಾದರೂ ನೀನು ನನ್ನ ಹೆಂಡತಿಯೇ ಆಗಿರಲಿಲ್ಲ. ಸಾಕು, ಸುಮ್ಮನಿರಿ ಸದ್ಯ ಎಂದು ಕೋಪವನ್ನು ತೋರಿಸುವಾಗ ಹೊಸು ಕೆಂಪಗಾಗಿದ್ದಳು. ನನ್ನ ಕೈ ಹಿಡಿದುಕೊಂಡು ಬರುತ್ತಿದ್ದ ವಿಶ್ವ, ಅಣ್ಣ, ಅಮ್ಮ ಈಗ ನಿನ್ನ ಹೆಂಡತಿ ಅಲ್ವಾ ಎಂದು ಕೇಳಿದ. ನಿಮ್ಗೆ ಏನು ಮಾತಾಡೋಕ್ಕೂ ಸಮಯ ಸಂದರ್ಭನೇ ಇಲ್ಲ, ಈಗ ನೋಡಿ ಎಂದು ವಸು ನನ್ನನ್ನು
ದುರುಗುಟ್ಟಿ ನೋಡಿದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.